ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ. ಇಂದಿನ ವಿಷಯ ದ್ವಿತೀಯ ಭಾಷೆ ಇಂಗ್ಲಿಷ್. ಭಾಗವಹಿಸುವ ಶಿಕ್ಷಕರು ಹಳೆಯಂಗಡಿ ಸರಕಾರಿ ಪ್ರೌಢಶಾಲೆಯ ಚೈತ್ರ ಹಾಗೂ ಮುಲ್ಕಿ ಸರಕಾರಿ ಪ್ರೌಢಶಾಲೆಯ ಪ್ರೇಮ. ನಮ್ಮ ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22119999, 22222611, 22236611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ಶಾಲೆ ಬಾನತರಂಗದ ಶಾಲೆ. ವಿದ್ಯಾರ್ಥಿಗಳೇ ನಮಸ್ಕಾರ. SSLC ಪರೀಕ್ಷಾ ಸಿದ್ಧತೆಯ ಬಾನುಲಿ ಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಷಯ ಇಂಗ್ಲಿಷ್ ದ್ವಿತೀಯ ಭಾಷೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹಳೆಯಂಗಡಿ ನಾರಾಯಣ ಸನಿಲ್ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಚೈತ್ರ MS, ಹಾಗೆಯೇ ಮುಲ್ಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೇಮ ಆರ್ ಶೆಟ್ಟಿ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರಗಳು. ನಮಸ್ತೆ. ಈಗ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಬಹುಶಃ ಬಂದಿದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು, ಯಾವ ಸ್ಕೂಲಿಂದ? ನಾನು ಪ್ರಿಯಾ ಮಾತಾಡ್ತಿದ್ದೇನೆ, ಬಂಟ್ವಾಲಿಂದ. ಕೇಳಿ ಪ್ರಿಯಾ. 2-3 ಕ್ವಶನ್ ಆನ್ಸರ್ ರೀಡರ್ ಬುಕ್ ಇನ್ಸೈಡ್ ಇಂದ ಕೂಡ ಬರ್ತದಾ? ರಿಪೀಟ್ ಮಾಡಿ ನಿಮ್ಮ ಕ್ವಶನ್. ಇಂಗ್ಲಿಷ್ 2-3 ಕ್ವಶನ್ ಆನ್ಸರ್ ಇನ್ಸೈಡ್ ರೀಡರ್ ಬುಕ್ ಇಂದ ಕೂಡ ಬರ್ತದಾ? ಯಾವ ಲೆಸನಿಂದ? ಇನ್ಸೈಡ್ ರೀಡರ್ ಬುಕ್ ಕ್ವಶನ್. ಇನ್ಸೈಡ್ ರೀಡರ್ ಬುಕ್ ಹೌದು ಹೌದು, ಬರುವ ಚಾನ್ಸಸ್ ತುಂಬ ಇದೆ. ಟೆಕ್ಸ್ಟ್ ಬುಕ್ಕಿನ ಎಂಡಲ್ಲೇ ಇರುವ ಕ್ವಶನ್ಸ್ ಯಾವತ್ತೂ ಅಲ್ಲ. ನೀವು ನಿಮ್ಮದೇ ಆದಂತಹ ಸ್ವಂತ ನಿಮ್ಮ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಬರೆಯುವಂತಹ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಇರ್ತದೆ. ಸರಿ. ಇದು ಎಕ್ಸ್ಟ್ರಾಕ್ಟ್ಸ್ ಯಾವ ಲೆಸನ್ ಇಂಪಾರ್ಟೆಂಟ್? ಈಗ ಇಷ್ಟರವರೆಗೆ ಬಂದದ್ರಲ್ಲಿ ಎಕ್ಸ್ಟ್ರಾಕ್ಟ್ ನಾವು ಹೇಳೋದಾದ್ರೆ ನಿಮಗೆ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ ಬಂದಿದೆ. ಐ ಆಮ್ ದ ಲ್ಯಾಂಡ್, ಎ ಹೀರೋ, ಕಲರ್ಸ್ ಆಫ್ ಸೈಲೆನ್ಸ್, ಟೆಂಪೆಸ್ಟ್, ದ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮಿಡಿಯೋ, ದ ಡಿಸ್ಕವರಿ, ಅಫ್ ಟು ಔಟರ್ ಸ್ಪೇಸ್, ದ ಸಾಂಗ್ ಆಫ್ ಇಂಡಿಯಾ, ದ ಕಾನ್ಸರ್ಟ್. ಇನ್ನೊಂದಂತಂದ್ರೆ SA ಅಲ್ಲಿ ಎಷ್ಟು ಲೈನ್ ಬರಿಬೇಕು ಅಂತ ಅವರೇ ಕೊಟ್ಟಿರ್ತಾರಾ ಹೆಡ್ಡಿಂಗ್ ಅಲ್ಲಿ? SA ಅಲ್ಲಿ ನೀವು ಕನ್ನಡ ಮತ್ತು ಹಿಂದಿಯಲ್ಲಿ ಕೂಡ SA ಬರೀತೀರಲ್ವಾ? 4 ಮಾರ್ಕ್ಸಿಗೆ ಒಂದಿಷ್ಟು ಬರಿಬೇಕು ಅಂತ ನಿಮಗೊಂದು ಅಂದಾಜಿದೆ ಅಲ್ವಾ? ಹೌದು. ಸೇಮ್ ಪ್ಯಾಟರ್ನ್ ಇಂಗ್ಲೀಷಲ್ಲೂ ಯೂಸ್ ಮಾಡಿ. ಲ್ಯಾಂಗ್ವೇಜಸ್ ಆರ್ ಸೇಮ್. ಸರಿ, ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಪ್ರಿಯಾ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂಥ ನಮ್ಮ ಸಂಖ್ಯೆಗಳು 22119999, 22222611, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡಬಹುದು. ಮೇಡಮ್, ಈಗ ಈ ಇಂಗ್ಲಿಷ್ ದ್ವಿತೀಯ ಭಾಷೆಯ ಒಂದು ಸಿಲೆಬಸ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಒಟ್ಟಾರೆ ಸ್ವರೂಪ ಯಾವ ರೀತಿ ಇದೆ ಈ ಬಾರಿ? ನಮಸ್ತೆ. ಈ ಒಂದು ಇಂಗ್ಲಿಷನ್ನು ತಗೊಂಡಾಗ ಇದರಲ್ಲಿ 4 ಪಾರ್ಟ್ಸ್ ಬರ್ತದೆ. ಪ್ರೋಸ್, ಪೊಯೆಟ್ರಿ, ಸಪ್ಲಿಮೆಂಟರಿ ರೀಡರ್ ಮತ್ತು ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ. ನಾವು ಪ್ರೋಸ್ ಸೆಕ್ಷನ್ಗೆ ಬಂದಾಗ ಅಲ್ಲಿ 8 ಪಾಠಗಳಿದೆ. ಅದೆಲ್ಲ ಸೇರಿಸಿ 20 ಮಾರ್ಕ್ಸ್ಗೆ ನಮಗೆ ಕ್ವಶನ್ ಆನ್ಸರ್ ಬರ್ತದೆ. ಆದಮೇಲೆ ಪೊಯೆಟ್ರಿ ಸೆಕ್ಷನ್ ಅಂತ ತಗೊಂಡಾಗ ಅಲ್ಲಿ 16 ಮಾರ್ಕ್ಸಿಂದ ನಮಗೆ ಕ್ವಶನ್ ಆನ್ಸರ್ ಮತ್ತು ಸಮ್ಮರಿ, ಪೊಯಮ್ ಬೈ ಹಾರ್ಟ್ಗೆಲ್ಲ ಬರ್ತದೆ.
ಮತ್ತು ಸಪ್ಲಿಮೆಂಟ್ರಿ ರೀಡರ್ 4 ಪಾಠಗಳಿವೆ. ಆ 4 ಲೆಸನ್ಸಲ್ಲಿ ನಮಗೆ ಕ್ವಶನ್ಸ್ ಇರೋದು 2 ಕ್ವಶನ್ಸ್. ಆದರೆ ಒಂದೊಂದು ಕ್ವಶನಿಗೂ ಆಪ್ಷನ್ ಕೊಡ್ತಾರೆ. 2 ಕ್ವಶನ್ ಫಸ್ಟ್ ಅಥವಾ ಸೆಕೆಂಡ್ ಲೆಸನ್ನಿಂದ ಮತ್ತು 3rd 4 ಲೆಸನ್ನಿಂದ ಆಪ್ಷನ್. ಸೊ ಸ್ಟೂಡೆಂಟ್ಸ್ ಯಾವುದಾದ್ರೂ 3 ಲೆಸನ್ಸ್ ಓದಿದರೆ ಸಾಕು, ಎನಿ 2 ಕ್ವಶನ್ಸ್ ದೇ ಕ್ಯಾನ್ ಆನ್ಸರ್. ನೆಕ್ಸ್ಟ್ ಬಂದು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಇರುವ ಹಾಫ್ ಪಾರ್ಟ್, ಅದಕ್ಕೆ 40 ಮಾರ್ಕ್ಸ್ ಅಲ್ಲಿ ಹೋಗ್ತದೆ. ಸೊ ಈವನ್ ದ ಸ್ಟೂಡೆಂಟ್ಸ್ ಆರ್ ವೆರಿ ಗುಡ್ ಇನ್ ಇಂಗ್ಲಿಷ್ ಗ್ರಾಮರ್, ದೇ ಕ್ಯಾನ್ ಪಾಸ್ ವಿತೌಟ್ ಟೆಕ್ಸ್ಟ್ ಬುಕ್. ಓಕೆ, ಈಗ ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಇದು ಜಾಸ್ತಿ ಸ್ಕೋರ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು ಮೇಡಮ್? ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತ ಲಾಸ್ಟ್ ಮಿನಿಟ್ ಅಲ್ಲಿ? ಈಗ ನೀವು ಪೋಷಕರು ಮಾತಾಡ್ತಾ ಇರೋದಾ? ಹೌದು ಮೇಡಮ್, ಹೌದು. ಒಳ್ಳೆಯ ಪ್ರಶ್ನೆ. ಜಾಸ್ತಿ ಸ್ಕೋರ್ ಅಂತ ಹೇಳಿದರೆ ಸಾಧಾರಣವಾಗಿ ನಾವು ಪ್ರಶ್ನೆಗಳನ್ನು ಮಾತ್ರವಲ್ಲದೆ ಪಾಠವನ್ನು ಕೂಡ ಅಭ್ಯಾಸ ಮಾಡಬೇಕು. ಅದರ ಜೊತೆಯಲ್ಲಿ ಒಂದು ಮೈಂಡ್ ಮ್ಯಾಪ್ ಅಂಥೇಳಿ, ಅಂದರೆ ಪ್ರತಿ ಪಾಠಕ್ಕೂ ಅದರ ಕ್ಯಾರೆಕ್ಟರ್ಸ್, ಅದರ ಆ ಸನ್ನಿವೇಶಗಳನ್ನು ಮ್ಯಾಚ್ ಮಾಡಿಕೊಳ್ಳುವಂತಹ ಮೈಂಡ್ ಮ್ಯಾಪ್ ಅಂತೇಳಿ, ಅಂದರೆ ಒಂದು ಸಣ್ಣ ಸಣ್ಣ ನೋಟ್ಸನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಅದನ್ನು ಕಣ್ಣಾಡಿಸುವಾಗ ಇಡೀ ಪಾಠದ ಜಿಸ್ಟ್ ನಮಗೆ ತಲೆಗೆ ಬರುವ ಹಾಗೆ ಆ ರೀತಿ. ಹೌದು, ಸಮ್ಮರಿಯನ್ನು ಕೂಡ ಕಲಿಬೇಕು. ಅಲ್ಲ, ಇದೀಗ ನಾನು ಹೇಳಿದ್ದು ಪಾಠಗಳಿಗೆ, ಪ್ರೋಸ್ ಇದಕ್ಕೆ ಹೇಳಿ. ಹಾಂ, ಸರಿ, ಒಳ್ಳೆಯ ಸ್ಕೋರ್. ಹೌದು, ಅದನ್ನು ಸ್ವಲ್ಪ ಬರೆಯುವಾಗ ಒಂದು ಫಸ್ಟ್ ಆ ನೀಟ್ನೆಸ್ಸನ್ನು ಮೇಂಟೈನ್ ಮಾಡೋದು ಒಳ್ಳೆಯದು. ಮತ್ತು ಕೆಲವು ಮಕ್ಕಳು ಯಾವುದು ಪ್ರಶ್ನೆಗೆ ಗೊತ್ತಿರೋದಿಲ್ಲ ಉತ್ತರ, ಅದನ್ನು ಹಾಗೆ ಸ್ಪೇಸನ್ನು ಬಿಟ್ಟುಕೊಂಡು ಹೋಗ್ತಾರೆ, ಅದಾಗಬಾರ್ದು. ಅದು ಕೂಡ ಅದನ್ನು ಹೆಚ್ಚು ಅದರ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟರೆ ಖಂಡಿತವಾಗಿ 80ರಲ್ಲಿ 80 ಸಿಕ್ಕೇ ಸಿಗ್ತದೆ. ಎಸ್, ಶುಭವಾಗಲಿ. ಓಕೆ, ಧನ್ಯವಾದಗಳು ಮೇಡಮ್. ಇನ್ನು ಪ್ರಶ್ನೆ ಪತ್ರಿಕೆಯ ಸ್ವರೂಪಕ್ಕೆ ಬರೋದಾದರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳೋದಾದರೆ ಯಾವ ರೀತಿ ಇರುತ್ತೆ ಸರ್? ಈಗಾಗಲೇ ಹೇಳಿದ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಇರ್ತದೆ ಆರಂಭದಲ್ಲಿ. ಮತ್ತು ವೆರಿ ಶಾರ್ಟ್ ಆನ್ಸರ್ಸ್, ಅಂದರೆ 1 ಮಾರ್ಕಲ್ಲಿ 1 ಮಾರ್ಕಿನ ಪ್ರಶ್ನೆಗಳು ಸಾಧಾರಣ 12 ಇದಿರ್ತದೆ. ಅಂದರೆ 16ರವರೆಗೆ, ಕ್ರಮ ಸಂಖ್ಯೆ 16ರವರೆಗೆ 1 ಮಾರ್ಕಿನ ಪ್ರಶ್ನೆ ವೆರಿ ಶಾರ್ಟ್ ಆನ್ಸರ್ ಬರುವಂಥದ್ದು. ಮತ್ತು ಶಾರ್ಟ್ ಆನ್ಸರ್ 8 ಪ್ರಶ್ನೆಗಳಿರ್ತದೆ. ಮತ್ತು ಶಾರ್ಟ್ ಆನ್ಸರ್ ಟೈಪ್ 2 ಅಂಥೇಳಿ, ಅಂದರೆ 3 ಮಾರ್ಕ್ಸಿನ ಪ್ರಶ್ನೆಗಳು ಅದರಲ್ಲಿ ಬರ್ತದೆ. ಅದರಲ್ಲಿ ಪಿಕ್ಚರ್ ರೀಡಿಂಗ್, ಪಿಕ್ಚರ್ ಡಿಸ್ಕ್ರಿಪ್ಷನ್ ಅದು ಕೂಡ 3 ಮಾರ್ಕಿನ ಇದಕ್ಕೆ ಸೇರುವಂಥದ್ದು. ಹಾಗೆ ಒಂದು ದೀರ್ಘ ಉತ್ತರ ಬಯಸುವಂತಹ ಪ್ರಶ್ನೆ ಅಂಥೇಳಿ ಅದು 2, ಒಂದು ಪ್ರೋಸಿಂದ ಒಂದು ಪೋಯಮಿಂದ ಬರ್ತದೆ. ಮತ್ತು 4 ಮಾರ್ಕ್ಸಿನ ಪ್ರಶ್ನೆಗಳು 4 ಇರ್ತದೆ. 5 ಮಾರ್ಕಿನ ಪ್ರಶ್ನೆ 1 ಬರ್ತದೆ, ಲೆಟರ್ ರೈಟಿಂಗ್. ಹೌದು. ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಪ್ರಾರ್ಥನಾ. ಕೇಳಿ, ಪ್ರಶ್ನೆ ಕೇಳಿ. ಇದು ಪಿಕ್ಚರ್ ರೈಟಿಂಗ್ ಅಲ್ಲಿ ಯಾವ ಟೆನ್ಸ್ ಯೂಸ್ ಮಾಡಬೇಕು? ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡಿದರೆ ಒಳ್ಳೆಯದು ಪ್ರಾರ್ಥನಾ. ನೀವು ಕಾಣ್ತಾ ಇರ್ತೀರಲ್ಲ ಪಿಕ್ಚರನ್ನು, ಸೊ ಯು ಕ್ಯಾನ್ ಯೂಸ್ ಪ್ರೆಸೆಂಟ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಲೈನ್ಸ್ ಒಂದು ಎಷ್ಟು ಇರಬೇಕು? ಆ್ಯಕ್ಚುಲಿ 3 ಮಾರ್ಕ್ಸಿಗೆ ಸಾಧಾರಣವಾಗಿ ಲ್ಯಾಂಗ್ವೇಜಲ್ಲಿ 3 ಪ್ಯಾರಾಗ್ರಾಫ್ಸ್ ಬರೆಯೋದು ಅಂತ ಒಂದು ಕಾಮನ್. ನಮಗಿಲ್ಲಿ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಸ್ ಬರೀಲಿಕ್ಕೆ ಸಿಗೋದಿಲ್ಲ. ಸಣ್ಣ ಸಣ್ಣದಾದರೂ ನೀವೊಂದು 3 ಪ್ಯಾರಾಗ್ರಾಫ್ಸ್ ರೀಚ್ ಆಗುವ ಹಾಗೆ ನೋಡಿ, ಒಳ್ಳೆ ಸ್ಕೋರಿಗೆ ಇದು ನಾನು ಹೇಳ್ತಾ ಇರೋದು. ಅದು ಕೂಡ ಸೇಮ್. ಆ್ಯಕ್ಚುಲಿ 3 ಮಾರ್ಕ್ಸಿಗೆ ಸಣ್ಣ ಸಣ್ಣ 3 ಪ್ಯಾರಾಗ್ರಾಫ್ಸ್ ನಿಮಗೆ ಅಲ್ಲಿ ಕೊಟ್ಟ ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು, ಅದರ ಜೊತೆಗೆ ನಿಮ್ಮ ಓನ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನೀವು ಟ್ರೈ ಟು ರೈಟ್ ಇನ್ 3 ಪ್ಯಾರಾಗ್ರಾಫ್ಸ್, ಸ್ಮಾಲ್ ಪ್ಯಾರಾಗ್ರಾಫ್ಸ್. ಪ್ರೊಫೈಲ್ ರೈಟಿಂಗಿಗೆ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೋದು. ಆದಮೇಲೆ ಕೆಲವೊಬ್ಬರ, ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಕೊಟ್ಟರೆ ಯು ಕ್ಯಾನ್ ಯೂಸ್ ಪಾಸ್ಟ್ ಟೆನ್ಸ್ ಆಲ್ಸೋ, ಯಾಕೆಂದರೆ ನಿಮಗೆ ಗೊತ್ತಿರ್ತದೆ ಅವರು ಈಗ ಇಲ್ಲ ಅಂತ. ಸ್ಟೋರಿ ರೈಟಿಂಗ್ ಆಲ್ಸೋ ಫಾರ್ 3 ಮಾರ್ಕ್ಸ್ ಮೇಕ್ ಇಟ್ ಆಸ್ 3 ಪ್ಯಾರಾಗ್ರಾಫ್ಸ್ and at the end you add your moral.
ಮೋರಲ್ ಕೊಡೋದಿದ್ರಲ್ಲಿ ಕೊಡದಿದ್ರೆ ಬೇಕಂತ ಇಲ್ಲ, ಬಟ್ ನೀವೀಗ 70 above 80ಗೆ ಸ್ಕೋರ್ ಮಾಡುವವರಾಗಿದ್ದರೆ ಯು ಹ್ಯಾವ್ ಟು ಯೂಸ್ ಅ ಬಿಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಆಗ ಯು ಕ್ಯಾನ್ ಕ್ರಿಯೇಟ್ ಎನಿ ಯುವರ್ ಓನ್ ಮಾರಲ್ಸ್. ಓಕೆ. ನೆಕ್ಸ್ಟ್ ಅಬ್ರಿವೇಷನ್ ಆರ್ಟಿಕಲ್ಸ್ ಅಬ್ರಿವೇಷನ್ಸ್ ಅಲ್ಲಿ ಹಾಂ, ಯಾವ್ದು ಯೂಸ್ ಮಾಡ್ಬೇಕಾದ್ಲಿ? ಯಾವ ಅಬ್ರಿವೇಷನ್ಸಲ್ಲಿ? ಈಗ ಅಬ್ರಿವೇಷನ್ಸ್ ಇರ್ತದಲ್ಲ, ಅಲ್ಲಿ ಯಾವ ಆರ್ಟಿಕಲ್ಸ್ ನಾವು ಯೂಸ್ ಮಾಡಬೇಕು? ಅದನ್ನು ನೀವು ಫಸ್ಟಿಗೆ ಓದಿ, ಸೌಂಡನ್ನು ನೀವು ನೋಡಿ. ಈಗ ಫಾರ್ ಎಕ್ಸಾಂಪಲ್ MA ಡಿಗ್ರಿ ಅಂತ ಬರ್ತದೆ, ಅಲ್ಲಿ MA ಹೇಳುವಾಗ ಅದು ವರ್ಬಿಂದ ಸ್ಟಾರ್ಟ್ ಆಗ್ತದೆ, ಹೌದಲ್ವಾ? ಸಾರಿ, ಇದರಿಂದ ಸ್ವರ ಅಕ್ಷರದಿಂದ ಸ್ಟಾರ್ಟ್ ಆಗ್ತದೆ. ಯಾವಾಗ ಸ್ವರದಿಂದ ನಾವು ಶುರು ಮಾಡ್ತೇವೋ ಆಗ ನೀವು ಆ್ಯನ್ ಅನ್ನು ಯೂಸ್ ಮಾಡಬೇಕು. ಆ್ಯನ್ SB ಅಕೌಂಟ್, ಆ್ಯನ್ NGO, ಆ್ಯನ್ MA ಡಿಗ್ರಿ, ಆ್ಯನ್ MLA. ಬಟ್ ಯೂನಿವರ್ಸಿಟಿ ಹೇಳುವಾಗ ನಾವು ಕಾನ್ಸನೆಂಟ್ ಸೌಂಡ್ ಯೂಸ್ ಮಾಡ್ತೇವೆ. ಆಗ ನೀವು ಆ್ಯನ್ ಯೂನಿವರ್ಸಿಟಿ ಬರೀಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಹೇಳುವಾಗ ನಾವು ಈ ಬರೆದ್ರೂ ಕೂಡ ಹೇಳುವ ಅಕ್ಷರ ಯ ಅಲ್ವಾ? ಅದನ್ನು ನೀವು ಬೇಕಾದರೆ ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ಬರ್ಕೊಳ್ಳಿ ಸೌಂಡ್ಗೋಸ್ಕರ. ಆಗ ನಿಮಗೆ ಅದು ಸ್ವರವೋ ಅಥವಾ ಕಾನ್ಸನೆಂಟ್ ನಿಮಗೆ ಗೊತ್ತಾಗ್ತದೆ. ಆಗ ಅದನ್ನು ನೀವು ಓದುವುದು ಹೇಗೆ, ಬರೆಯುವುದಲ್ಲ. ಈವನ್ ಸಿಲೆಬಲ್ಸಲ್ಲಿ ಆಲ್ಸೋ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ರೀಡಿಂಗ್ ಸೌಂಡ್ಸನ್ನು ಕಾನ್ಸಂಟ್ರೇಟ್ ಮಾಡಿ ನೀವು ಆರ್ಟಿಕಲನ್ನು ಕೊಡಿ ಅದಕ್ಕೆ. CM PM ಅದಕ್ಕೆ ಯಾವ್ದು ಯೂಸ್ ಮಾಡಬೇಕು? CM PM ಎಲ್ಲ ಬಂದರೆ ಸ ಅಲ್ವಾ ಸೌಂಡ್? ಸ ಸೌಂಡಿಗೆ ಎ ಅಥವಾ ದ ಅಲ್ಲಿ ಸೆಂಟೆನ್ಸ್ ನೋಡಿಕೊಂಡು ಬರೀರಿ. ನಿಮಗೆ ಗೊತ್ತಿರುವ ವಿಷಯ ಆಗಿದ್ರೆ ದ, ಗೊತ್ತಿಲ್ಲದ ವಿಷಯ ಆಗಿದ್ರೆ ಎ. ಓಕೆ. ನೆಕ್ಸ್ಟ್ ಸಿಲೆಬಲ್. ಬಿಸಿ ಸಿಲೆಬಲ್ ಈಸಿ ಮೆಥಡ್ ಏನಂತ ಹೇಳಿದರೆ, ರೈಟ್ ಇಟ್ ಇನ್ ಕನ್ನಡ ಆರ್ ಹಿಂದಿ. ಅರ್ಧ ಅಕ್ಷರ ಲೆಕ್ಕಕ್ಕಿಲ್ಲ. ನೀವು ಕನ್ನಡದಲ್ಲಿ ಲಘುಗುರು ಹಾಕುವಾಗ ಅರ್ಧ ಅಕ್ಷರ ಲೆಕ್ಕಕ್ಕಿಲ್ಲ ಅಲ್ವಾ? ಅದೇ ಥರ ಇಂಗ್ಲೀಷಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಸ್ಕೂಲ್ ಅಂತ ಇರ್ತದೆ, ಅದನ್ನು ನೀವು ಕನ್ನಡದಲ್ಲಿ ಬರ್ಕೊಂಡ್ರೆ ಎಷ್ಟು ಅಕ್ಷರ ಇದೆ? 2. ಅದರಲ್ಲಿ ಅರ್ಧ ಅಕ್ಷರವನ್ನು ಬಿಟ್ಟರೆ ಎಷ್ಟು ಅಕ್ಷರ ಇದೆ? ಒಂದು ಸಿಲೆಬಲ್. ನೆಕ್ಸ್ಟ್ ಬಿಸಿ ಅಲ್ಲಿ ಲಾಸ್ಟ್ ವೈ ಇಂದ ಎಂಡ್ ಆಗ್ತದೆ, ಅದಕ್ಕೆ ಎಷ್ಟು ಸಿಲೆಬಲ್? ಅದನ್ನು ಕನ್ನಡದಲ್ಲಿ ಬರ್ಕೊಂಡಾಗ ಎಷ್ಟು ಅಕ್ಷರ ಇದೆ ಅಲ್ಲಿ? ಆಯ್ತು, ಗೊತ್ತಾಯ್ತು? ಅರ್ಥ ಆಯ್ತು. ನೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಯಾವ ಲೆಸನ್ಗೆ ಜಾಸ್ತಿ ಫೋಕಸ್ ಕೊಡಬೇಕು? ನಾನು ಒಂದು ಸಲ ಹೇಳಿದೆ, ರಿಪೀಟ್ ಮಾಡ್ತೇನೆ ಇನ್ನೊಮ್ಮೆ. ಫಸ್ಟ್ ಲೆಸನ್ ಎ ಹೀರೋ, ದರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ಕಲರ್ಸ್ ಆಫ್ ಸೈಲೆನ್ಸ್, ನೆಕ್ಸ್ಟ್ ಟೆಂಪೆಸ್ಟ್, ದ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೀಡಿಯೋ, ದ ಡಿಸ್ಕವರಿ, ಆಫ್ಟರ್ ಔಟರ್ ಸ್ಪೇಸ್, ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾ, ನೆಕ್ಸ್ಟ್ ದ ಕಾನ್ಸರ್ಟ್. ಅಲ್ಲಿ ಡೈಲಾಗ್ ಅಥವಾ ಕಾನ್ವರ್ಸೇಷನ್ ಯಾವ ಇದರಲ್ಲಿ ಪಾಠಗಳಲ್ಲಿ ಹೆಚ್ಚಿರ್ತದೆ ಆ ಪಾಠದಿಂದ ಸಾಧಾರಣವಾಗಿ ಎಕ್ಸ್ಟ್ರಾಕ್ಟ್ ಬರುವಂಥದ್ದು. ನೆಕ್ಸ್ಟ್ ಒನ್ ವರ್ಡ್ ಓದ್ಬೇಕಾ ಮಿಸ್? ಅದು ಒಂದು ಕ್ವಶನ್ ಬರಲೇಬೇಕು ಅಂತ ಇಲ್ಲ, ಬಟ್ ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಿರುವ 4 ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಪೇಪರಲ್ಲಿ 1 ವರ್ಡ್ ಇದೆ. ಯಾರು ಯಾವ 80 out of 80 ಸ್ಕೋರಿಗೆ ಟಚ್ ಮಾಡಬೇಕು ಅಂತ ಇದ್ದಾರೋ ಅವರು ನೋಡಿಕೊಳ್ಳೇಬೇಕಾಗ್ತದೆ ಅದನ್ನು. ನೆಕ್ಸ್ಟ್ 3 to 4 ಮಾರ್ಕ್ಸ್ಗೆ ಯಾವ ಪೋಯಮ್ ಮತ್ತೆ ಲೆಸನ್ಗೆ ನಾವು ಫೋಕಸ್ ಮಾಡಬೇಕು? 3 to 4 ಮಾರ್ಕ್ಸ್. ಈಗ ನಿಮ್ಮ ಹತ್ರ 4 ಡಿಪಾರ್ಟ್ಮೆಂಟಿಂದ ಬಿಟ್ಟ ಕ್ವಶನ್ ಪೇಪರ್ಸ್ ಇದೆ, ಸರಿನಾ? ಮತ್ತೆ 3 ಕ್ವಶನ್ ಪೇಪರ್ಸ್ ನಿಮ್ಮ 3 ಪ್ರಿಪ್ರೇಟರಿ ಎಕ್ಸಾಮ್ ಇದೆ, ಸರಿ ಅಲ್ವಾ? ಅದಷ್ಟನ್ನು ಗೋ ಥ್ರೂ ಇಟ್ ಆ್ಯಂಡ್ ಲರ್ನ್ ಅಬೌಟ್ ಇಟ್. ಮತ್ತೆ ಇದು ರಿಪೋರ್ಟೆಡ್ ಸ್ಪೀಚ್ ಅದು ಅಸರ್ಟಿವ್ ಸೆಂಟೆನ್ಸ್ ಬರ್ಬೋದಾ, ಇಂಟರೋಗೇಟಿವ್ ಸೆಂಟೆನ್ಸ್ ಬರ್ಬೋದಾ? 2 ಬರುವ ಚಾನ್ಸಸ್ ಇದೆ. ನೀವು 80ಗೆ ಸ್ಕೋರ್ ಮಾಡ್ತೀರಾದರೆ ಅಟ್ಲೀಸ್ಟ್ 20 ಕ್ವಶನ್ ಅನ್ನು ಸಾಲ್ವ್ ಮಾಡಿ. ಓಕೆ. ನೆಕ್ಸ್ಟ್ ಪ್ರಿಪೋಸಿಷನ್ ಅದು ಕೂಡ ಗೋ ಥ್ರೂ ಇಟ್. ಅಷ್ಟು 7 ಕ್ವಶನ್ ಪೇಪರ್ ಅನ್ನು ನೋಡಿ ಪ್ರಾಕ್ಟೀಸ್ ಮಾಡಿ.
ನೆಕ್ಸ್ಟ್ ಪ್ರಿಪೋಸಿಷನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಿತ್ತು. ಓಕೆ ಓಕೆ Hello. ಹಾ ಪ್ರಿಪೋಸಿಷನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಓಕೆ ಬೇಕಿತ್ತು. ಓಕೆ ಓಕೆ ವಿಲ್ ಡೂ ಇಟ್. ಓಕೆ, ಧನ್ಯವಾದಗಳು ಪ್ರಾರ್ಥನೆ. ಈಗ ರೇಡಿಯೋದಲ್ಲಿ ಕೇಳಿ ಅವರು ಉತ್ತರವನ್ನು ಕೊಡ್ತಾರೆ. ಪ್ರಿಪೋಸಿಷನಲ್ಲಿ ಏನಂತ ಹೇಳಿದರೆ ಪ್ರಿಪೋಸಿಷನ್ ಆಫ್ ಟೈಮ್ ಮತ್ತು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಇದೆಲ್ಲವನ್ನು ನಾವು ಗಮನಿಸಿಕೊಳ್ಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ತುಂಬ ಸೆಕೆಂಡ್ ಲ್ಯಾಂಗ್ವೇಜ್ ಆದ ಕಾರಣ ಹಾರ್ಡ್ ಪ್ರಿಪೋಸಿಷನ್ ನಮಗೇನು ಬರೋದಿಲ್ಲ. ಕಾಮನ್ ಆಗಿ ಎಲ್ಲ ಕ್ವಶನ್ ಪೇಪರಲ್ಲಿ ಸಣ್ಣ ಸಣ್ಣ ರೆಗ್ಯುಲರ್ ನಾವು ಯೂಸ್ ಮಾಡುವಂಥ ಏನು ಪ್ರಿಪೋಸಿಷನ್ಸ್ ಇದೆ ಅದೇ ಇಷ್ಟರವರೆಗೆ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಯು ನೀಡ್ ನಾಟ್ ವರಿ ಅಬೌಟ್ ಇಟ್ ಮಚ್. ಜಸ್ಟ್ ಗೋ ಥ್ರೂ ದ ಕ್ವಶನ್ ಪೇಪರ್ಸ್ ಆ್ಯಸ್ ವೆಲ್ ಆ್ಯಸ್ ದ ಓಲ್ಡ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ಸೊ ದಟ್ ಯು ಕ್ಯಾನ್ ವಿನ್ ಓವರ್ ವಿತ್ ಪ್ರಿಪೋಸಿಷನ್ಸ್. ಥ್ಯಾಂಕ್ ಯು. ಕೇಳುಗರೆ, ಬಾನುಲಿ ಶಾಲೆ ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ವಿಷಯ ಇಂಗ್ಲಿಷ್ ದ್ವಿತೀಯ ಭಾಷೆ. ಈ ಕಾರ್ಯಕ್ರಮದಲ್ಲಿ ನೀವು ಕರೆಯನ್ನು ಮಾಡಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ: 22119999, ಮತ್ತೊಂದು ಸಂಖ್ಯೆ 22222611, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹೆಸರೆಂತ ಹೇಳಿದ್ರಿ? ಶ್ರುತಿ. ಎಲ್ಲಿಂದ? ಹಾಂ, ವಿಟ್ಲ ಹೈಸ್ಕೂಲಿಂದ. ಕೇಳಿ, ಪ್ರಶ್ನೆ ಕೇಳಿ. ನಮಗೆ ಎಕ್ಸ್ಟ್ರಾಕ್ಟ್ ಬೇಕಿತ್ತು ಸರ್. ಯಾವುದು? ಎಕ್ಸ್ಟ್ರಾಕ್ಟ್. ಅದು ಈ ಹಿಂದೆ ರಿಪೀಟ್ ಆದ ಕ್ವಶನ್ಸ್ ಎಲ್ಲ ಇರ್ತದಲ್ಲ, ಅದೇ ಬರ್ಬೋದಾ? ನಿಮ್ಮ ಪ್ರಶ್ನೆ ಈ ಹಿಂದೆ ರಿಪೀಟ್ ಆದದ್ದೇ ಬರಬಹುದಾ ಅಂಥೇಳಿ. ಅಂದರೆ ಅದು ಸುತ್ತಿ ಬಳಸಿ ಅದದೇ ಪಾಠದಲ್ಲಿ ಬರುವ ಕಾರಣ ಈ ಹಿಂದಿನ ನೀವು ಎಲ್ಲ ಬೋರ್ಡಿಂದ ಬಂದಂತಹ 4 ಕ್ವಶನ್ ಪೇಪರ್ ಪ್ಲಸ್ ನೀವು ಫೇಸ್ ಮಾಡಿದಂತಹ 3 ಪ್ರಿಪರೇಟರಿ ಕ್ವಶನ್ ಪೇಪರ್ಗಳನ್ನು ಗಮನಿಸಿದರೆ ಅಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಸಾಧಾರಣವಾಗಿ ಅಲ್ಲಿ ರಿಪೀಟೆಡ್ಲಿ ಬರ್ತದೆ. ಬೇರೆ ಏನಾದರೂ ಡೌಟ್ ಇದೆಯಾ ಅದರಲ್ಲಿ? ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬಹುಶಃ ನೆಟ್ವರ್ಕ್ ಸಮಸ್ಯೆ ಇರಬೇಕು ತಮಗೆ. ಮತ್ತೊಮ್ಮೆ ಕರೆ ಮಾಡಿ ಶ್ರುತಿ. ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಶೈನಾ, ನಾನು ಸರ್ಕಾರಿ ಪ್ರೌಢಶಾಲೆ ಮಾಣಿಲೆಯಿಂದ ಫೋನ್ ಮಾಡ್ತಿದ್ದೇನೆ. ಕೇಳಿ ಪ್ರಶ್ನೆಯನ್ನ. ಎಸ್ಸೆಯಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್, ಯಾವುದೆಲ್ಲ ಕಲಿಬೇಕು? ಎಸ್ಸೆಯನ್ನು ತಗೊಂಡಾಗ ಎಸ್ಪೆಷಲಿ ಅಲ್ಲಿ 3 ಆಪ್ಷನ್ ಇರ್ತದೆ ನಿಮಗೆ. ಒಂದು ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ, ಇನ್ನೊಂದು ನೇಚರ್ ಬಗ್ಗೆ, ಮತ್ತೊಂದು ಟೆಕ್ನಾಲಜಿ ಬಗ್ಗೆ. ನೀವು ಯಾವ ಸೈಡಿಂದ ನೀವು ತಗೊಳ್ತೀರಿ ಬರೀತೀರಿ. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್, ಕಂಪ್ಯೂಟರ್ಸ್ ಅದೆಲ್ಲ ಟೆಕ್ನಾಲಜಿಯಲ್ಲಿ ಬರ್ತದೆ. ಮತ್ತು ಮಾಡರ್ನ್ ಇಶ್ಯೂಸ್. ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ತಗೊಂಡಾಗ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಕೇಳ್ಬೋದು, ಈ ಥರದ್ದು ಬರ್ತದೆ. ಆಮೇಲೆ ಒಂದು ನೇಚರ್, ಸೇವ್ ದ ನೇಚರ್, ಪೊಲ್ಯೂಷನ್ಸ್ ಇದರ ಬಗ್ಗೆ ಎಲ್ಲ ಯಾವ ವೇಯಲ್ಲಿ ನೀವು ಅದನ್ನು ಆನ್ಸರ್, ಅಂದರೆ ಕರೆಂಟ್ ಇಶ್ಯೂಸ್ ಜಾಸ್ತಿ ಇರಬಹುದು ಅಂತ ಅಂದ್ಕೊಳ್ತೇನೆ ನಾನು. ಯಾಕೆಂದರೆ ಹೆಚ್ಚಿನ ಈಗ ನಿಮ್ಮ ಹತ್ರ ಆಲ್ರೆಡಿ 7 ಕ್ವಶನ್ ಪೇಪರ್ಸ್ ಇದೆ ಅಲ್ಲ, ಅದೆಲ್ಲವನ್ನು ಒಂದ್ಸಲ ಗ್ಲಾನ್ಸ್ ಮಾಡಿ ರಿಪೀಟೆಡ್ ಆಗಿದ್ದು ನೋಡಿ. ಮತ್ತು ಈವನ್ ಲ್ಯಾಂಗ್ವೇಜಸ್ ಕನ್ನಡ ಆ್ಯಂಡ್ ಹಿಂದಿ ಇದೆ ಅಲ್ಲ, ಅದರಲ್ಲಿ ಬರುವಂಥದ್ದು ನೋಡಿ. ಅದಕ್ಕೆ ಇದಕ್ಕೂ ಟ್ಯಾಲಿ ಮಾಡಿಕೊಂಡು ಟ್ರೈ ಟು ರೈಟ್ ಯುವರ್ ಓನ್. ಬೈ ಹಾರ್ಟ್ ಹೊಡೆದು ಬರೀಲಿಕ್ಕೆ ಹೋಗಬೇಡಿ. ಆ ಸ್ಟೆಪ್ಸ್ ಇರಲಿ. ಫಸ್ಟ್ ಇಂಟ್ರಡಕ್ಷನ್, ಲಾಸ್ಟ್ ಕನ್ಕ್ಲೂಷನ್, ಮತ್ತು ಒಂದು 3 to 4 ಪ್ಯಾರಾಗ್ರಾಫ್ಸ್ ಅದರ ಎಕ್ಸ್ಪ್ಲನೇಷನ್ ಅದನ್ನು ಕೊಟ್ಟು ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದ ಹಾಗೆ ನೀವು ಬರೆದ್ರೆ ನಿಮಗೆ ಇಂಗ್ಲೀಷಲ್ಲಿ 4 out of 4 ಈಸಿಯಾಗಿ ಸಿಗ್ತದೆ. ಇನ್ನೊಂದು ಡೌಟ್ ಇತ್ತು. ಕೇಳಿ. ಇದು ಲಾಂಗ್ ಆನ್ಸರ್ಸ್ ಅಲ್ಲಿ 1-2 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಮಾರ್ಕ್ ತೆಗಿತಾರಾ ಔಟ್ ಆಫ್ ಔಟ್ ತೆಗಿಯೋರಿಗೆ? ಹೌದು, ಖಂಡಿತ. ಅಂದರೆ ಆದಷ್ಟು ತಪ್ಪಿಲ್ಲದೆ ಬರೀಲಿಕ್ಕೆ ಪ್ರಯತ್ನ ಪಡಿ. ಹಾಗಂತ ನೀವು ಮಾರ್ಕ್ ಮೈನಸ್ ಆಗ್ತದೆ ಅನ್ನುವಂತಹ ನೆಗೆಟಿವ್ ಇದು ಇಟ್ಕೊಂಡು ಬರೀಲಿಕ್ಕೆ ಹೋಗಬೇಡಿ. ಖಂಡಿತವಾಗಿ ಆದಷ್ಟು ತಪ್ಪಿಲ್ಲದೆ ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಆ ಮಿಸ್ಟೇಕ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆಯಿತಾ? ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದಗಳು ಶೈನಾ. ಈಗ ಮತ್ತೊಂದು ಕರೆ ಇದೆ. ಹಲೋ. ಬಹುಶಃ ಕರೆ ಕಟ್ ಆಗಿದೆ ಅನಿಸುತ್ತೆ.
ಈಗ ನಾವಾಗಲೇ ಚರ್ಚಿಸಿದ ಹಾಗೆ MCQ ಇಂದ ಶುರುವಾಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಂದ, ಕ್ವಶನ್ ಪೇಪರ್ ಅಂತ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲಿ ಎಲ್ಲಿಂದೆಲ್ಲ ಯಾವ ಪಾಠದಿಂದ ಕೇಳುವಂಥದ್ದು ಜಾಸ್ತಿ ಇರುತ್ತೆ ಮತ್ತು ಯಾವ ರೀತಿಯಾಗಿ ಇರುತ್ತೆ ಇದು? ಅದು ಸರ್ ಪಾಠದಿಂದ ಬರುವಂಥದ್ದಲ್ಲ, ಅದು ಗ್ರಾಮರಿಗೆ ಸಂಬಂಧಿಸಿದ ಹಾಗೆ. ಅಂದರೆ ಈಗ ಫಸ್ಟ್ ಕ್ವಶನ್ ಟ್ಯಾಗ್ ಬರ್ತದೆ. ಅಂದರೆ ನಾವು ಹೌದು ಅಥವಾ ಇಲ್ಲ ಅಂಥೇಳಿ ಉತ್ತರ ಕೊಡುವಂತಹ ಪ್ರಶ್ನೆಗಳನ್ನು ಕೇಳ್ತೇವಲ್ಲ, ಅದು ಕ್ವಶನ್ ಟ್ಯಾಗ್. ಆ ಕ್ವಶನ್ ಟ್ಯಾಗ್ ಬರ್ತದೆ. ಮತ್ತು ಇಫ್ ಕ್ಲಾಸ್ ಅಂಥೇಳಿ, ಆದರೆ, ಹಾಗಿದ್ದರೆ, ಹೀಗಿದ್ದರೆ ಅಂತ. ಆ ಇಫ್ ಕ್ಲಾಸ್ ಬರುವಾಗ ಯಾವ ರೀತಿ ಬರಿಬೇಕು ಅದಕ್ಕೆ ಅಂದರೆ ಆ 4 MCQ ಅಂತ ಹೇಳಿದರೆ ಅದರ ಹೆಸರಲ್ಲೇ ಹೇಳುವಂತೆ 4 ಆಪ್ಷನ್ಸ್ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂಥೇಳಿ. ಹಾಗೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ನಾವು ಮಾತನಾಡುವ ದೈನಂದಿನ ಬಳಕೆಯಲ್ಲಿ ಬಳಸುವಂತಹ ಅನೇಕ ಸಂಭಾಷಣೆಗಳು ಬೇರೆ ಬೇರೆ ರೀತಿಯ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಹೊಂದಿರ್ತದೆ. ಅದು ಪ್ರಶ್ನಿಸುವುದಾಗ್ಬೋದು ಅಥವಾ ಆರ್ಡರ್ ಮಾಡೋದು, ಕಮಾಂಡ್ ಮಾಡೋದು, ಹಾಗೆ ಬೇರೆ ಬೇರೆ ಆ ಪ್ರಶ್ನೆ ಕೂಡ ಬರ್ತದೆ ಅದರಲ್ಲಿ. ಹಾಗೆ ಇನ್ಫಿನಿಟಿವ್ಸ್ ಅಂತ ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆಗಳು ಬರ್ತದೆ, ಪಾಠಕ್ಕೆ ಸಂಬಂಧಿಸಿದ ಹಾಗೆ. ಕೆಲವೊಮ್ಮೆ ಪ್ಯಾಸಿವ್ ವಾಯ್ಸ್ ಕೂಡ ಆಲ್ಟರ್ನೇಟಿವ್ಸ್ ಅಲ್ಲಿ ಕೊಡ್ತಾರೆ. ಈಗ ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ. ದೀಪ್ತಿ. ಎಲ್ಲಿಂದ? ಬಂಟ್ವಾಳದಿಂದ. ಕೇಳಿ, ಪ್ರಶ್ನೆ ಕೇಳಿ ದೀಪ್ತಿ. ಪ್ರಿಪೋಸಿಷನ್ ಜಾಸ್ತಿ ಯಾವುದಕ್ಕೆ ಕಾನ್ಸಂಟ್ರೇಷನ್? ಪ್ರಿಪೋಸಿಷನ್ ಅಂತ ಬಂದಾಗ ನೀವು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಲ್ಲ ಈಗ. ಹಲೋ, ಹೌದು. ನಿಮ್ಮ ಓಲ್ಡ್ 7 ಕ್ವಶನ್ ಪೇಪರ್ಸ್ ನಿಮ್ಮ ಕೈಯಲ್ಲಿ ಆಲ್ರೆಡಿ ಇದೆ ಈಗ. ಡಿಪಾರ್ಟ್ಮೆಂಟ್ ಇಂದ ಬಿಟ್ಟ 4 ಕ್ವಶನ್ ಪೇಪರ್ಸ್ ಪ್ಲಸ್ 3 ಪ್ರಿಪ್ರೇಟರಿ ಅಲ್ವಾ? ಆರ್ಡಿನರಿಯಾಗಿ ಅದರಲ್ಲಿ ಏನೆಲ್ಲ ಬಂದಿದೆ ಅದೇ ತರಹ ನಾಡಿದ್ದು ಕೂಡ ಬರ್ತದೆ. ಅದು ಬಿಟ್ಟು ನೀವು ಓಲ್ಡ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತೀರಲ್ವಾ, ಗೋ ಥ್ರೂ ಇಟ್. ಅದನ್ನು ಬಿಟ್ಟು ಹೊರಗಿನದ್ದು ಯಾವುದೋ ಹೊಸತ್ತು ಸ್ಪೆಷಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಥರದ ಕಾಮನ್ ಆಗಿ ಯೂಸ್ ಮಾಡುವ ಪ್ರಿಪೋಸಿಷನನ್ನು ರಿಪೀಟ್ ಆಗಿ ಕೊಟ್ಟಿದ್ದಾರೆ ಇಷ್ಟು ಟೈಮ್ ಅಲ್ವಾ? ಸೊ ಹಾಗೇನೆ ಬರ್ತದೆ. ಅದೇ ಫಾರ್ ಎಕ್ಸಾಂಪಲ್ ಆನ್, ಇನ್, ಎಟ್, ಆಫ್, ಓವರ್, ಅಂಡರ್ ಅಂಥದ್ದು ಸಾಧಾರಣ ಬಳಕೆಯಲ್ಲಿ ಬಳಸುವಂಥದ್ದನ್ನು ಗಮನಿಸಿಕೊಳ್ಳಿ. ಮತ್ತೆ ಕಂಜಂಕ್ಷನ್ ನಿಮಗೆ ಈಗಾಗಲೇ ಒಂದು ಪಟ್ಟಿ ನಿಮ್ಮ ಜೊತೆ ಇರಬೇಕು ಕಂಜಂಕ್ಷನ್ದು. ಸಾಧಾರಣವಾಗಿ ಈ ಅದರಲ್ಲಿ ಒಂದು 2 ಅದು ಬರುವ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟ ಒಂದು ಕ್ವಶನ್ ಯಾವುದು 4ರಲ್ಲಿ ಒಂದು ಕ್ವಶನ್ ಪೇಪರಲ್ಲಿ 2 ಕೊಟ್ಟಿದ್ದಾರೆ. ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ನೀವೆಷ್ಟು ಸಾಲ್ವ್ ಮಾಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್. ಅದನ್ನು ಬಿಟ್ಟು ಹೊರಗಿಂದ ಬರುವುದು ಕಡಿಮೆ, ಆ ಥರದ್ದು ಅವಕಾಶಗಳು ಕಡಿಮೆ. ಮತ್ತೆ ಲಿಂಕರ್ಸ್. ಅದೇ ಲಿಂಕರ್ಸ್ ಇಸ್ ನಥಿಂಗ್ ಬಟ್ ಕಂಜಂಕ್ಷನ್ಸ್. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ವಾ. ಈಗಷ್ಟೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ರಲ್ಲ, ಅದು ಲಿಂಕರ್ಸ್ ಇಸ್ ನಥಿಂಗ್ ಬಟ್ ಕಂಜಂಕ್ಷನ್ಸ್. ಆ್ಯಂಡ್, ಸೊ, ಬಟ್, ಬಿಕಾಸ್, ಇಫ್, ದೋ ಅದೆಲ್ಲ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ವಾ. ನೀವು ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಇದ್ರೆ ಈಗಾಗಲೇ ಒಂದು ಸ್ಟೂಡೆಂಟ್ ಕ್ವಶನ್ ಕೇಳಿ ಆಗಿತ್ತು, ನೀವು ಅದನ್ನು ಕೇಳಿಸಿಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇವೆ. ಓಕೆ, ಇನ್ನೊಂದಿದೆಯಾ ಪ್ರಶ್ನೆ? ಮತ್ತೆ ಫ್ರೇಸಲ್ ವರ್ಬ್ಸ್ ಅಲ್ಲಿ ನಿಮಗೆ ಕ್ವಶನ್ಸ್ ಇಷ್ಟರವರೆಗೆ ಯಾವುದಾದ್ರೂ ಪ್ರಿಪ್ರೇಟರಿಯಲ್ಲಿ ಬಂದಿತ್ತಾ? ಬಂದಿತ್ತು. ಯಾವ ಪ್ರಿಪ್ರೇಟರಿಯಲ್ಲಿ ಬಂದಿತ್ತು? ಮಾಡೆಲ್ ಅಲ್ಲಿ ಬಂದಿತ್ತು. ಯಾವುದರಲ್ಲಿ? ಮಾಡೆಲ್ ಕ್ವಶನ್ ಪೇಪರ್. ಯಾವ ಮಾಡೆಲ್ ಕ್ವಶನ್ ಪೇಪರ್? ಡಿಪಾರ್ಟ್ಮೆಂಟಿಂದ ಬಿಟ್ಟ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲ. ಬೇರೆ ಹೊರಗಿನ ಮಾಡೆಲ್ ಕ್ವಶನ್ ಪೇಪರ್ ಇದ್ದಕ್ಕೆ ನೀವು ತಲೆ ಕೊಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಧನ್ಯವಾದಗಳು ದೀಪ್ತಿ. ಈಗ ಮುಂದಿನ ಕರೆತ ಹೋಗೋಣ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಸರ್, ನಾನು ಅಭಿಜ್ಞಾ ಅಂತ. ಅಭಿಜ್ಞಾ, ಎಲ್ಲಿಂದ? ಬಂಟ್ವಾಳ. ಕೇಳಿ, ಪ್ರಶ್ನೆ ಕೇಳಿ. ಸರ್, 2 ಮಾರ್ಕ್ಸ್ ಕ್ವಶನ್ಗೆ ಯಾವ ಲೆಸನ್ನಿಂದ ಜಾಸ್ತಿ ಫೋಕಸ್ ಮಾಡ್ಬೇಕು ನಾವು? ನಾನು ಹೇಳ್ತಾ ಹೋಗ್ತೇನೆ. 2 ಮಾರ್ಕ್ಸ್ ಕ್ವಶನ್ಗೆ ಸಾಧಾರಣವಾಗಿ ಇಷ್ಟರವರೆಗೆ ಬಂದಂತಹ ಪಾಠಗಳು ಯಾವುದೆಲ್ಲ ಅಂತ ಹೇಳಿದರೆ, ಸಪ್ಲಿಮೆಂಟ್ರಿ ರೀಡರ್ ಇರುತ್ತಲ್ಲ 4, ಅದರಲ್ಲಿ 4ರಲ್ಲಿ ನೀವು ಯಾವುದಾದ್ರೂ 3 ಪಾಠಗಳನ್ನು ಓದಿಕೊಂಡ್ರೆ 2 ಕ್ವಶನ್ಸಿಗೆ ಆನ್ಸರ್ ಬರೀಲಿಕ್ಕೆ ಸಾಕು. ಅದು ಆಪ್ಷನ್ ಇರ್ತದೆ, ಗೊತ್ತಿದೆ ಅಲ್ವಾ ಅದು?
ಆದಮೇಲೆ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಆಲ್ರೆಡಿ ಬಂದಿದೆ, ಐ ಆಮ್ ದ ಲ್ಯಾಂಡ್ ಇಂದ ಬಂದಿದೆ, ಎ ಹೀರೋ ಇಂದ ಬಂದಿದೆ, ಜಸ್ ಪೋಯಮ್ 2 ಇಂದ ಬಂದಿದೆ, ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಬಂದಿದೆ, ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೀಡಿಯಾದಿಂದ ಬಂದಿದೆ, ಮತ್ತು ಆ್ಯಸ್ ಯೂಶುವಲ್ ಅಂಬೇಡ್ಕರ್ ಇಂದ ಯಾವಾಗಲೂ ಒಂದು ಕ್ವಶನ್ ಇದೇ ಇದೆ. ಕಲರ್ಸ್ ಆಫ್ ಸೈಲೆನ್ಸ್ ಮತ್ತು ಅಂಬೇಡ್ಕರ್ದು ಖಂಡಿತ ಬರ್ತದೆ ಅದೆರಡು ಪಾಠದಿಂದ. ಮ್ಯಾಮ್ ಇಂಡೈರೆಕ್ಟ್ ಕ್ವಶನ್ಸ್ ಬರ್ತದಾ? ಬರಬಹುದು, ಬರಬಾರ್ದು ಅಂತ ಇಲ್ಲ. ಒಳ್ಳೆ ಸ್ಕೋರ್ ಮಾಡುವವರಿಗೆ ಖಂಡಿತವಾಗಿಯೂ ಇಂಡೈರೆಕ್ಟ್ ಕ್ವಶನ್ಸ್ ಬರುವ ಚಾನ್ಸಸ್ ಇದೆ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇದೆ ಅಲ್ಲ, ಅದನ್ನು ಮಾತ್ರ ಓದಿಕೊಳ್ಳಿ, ಅದರಿಂದ ಬಂದೇ ಬರ್ತದೆ. ಮತ್ತು ಅಂಬೇಡ್ಕರ್ದು ಕೂಡ ಬಂದೇ ಬರ್ತದೆ. ಅಂಬೇಡ್ಕರ್ ಲೆಸನ್ ಅಲ್ಲಿ ಡೈರೆಕ್ಟ್ ಬರ್ಬೋದಾ ಇಂಡೈರೆಕ್ಟ್ ಬರ್ಬೋದಾ? ಅಲ್ಲಿ ಆ ಲೆಸನಲ್ಲಿ ಒಂದು 10 ಕ್ವಶನ್ಸ್ ಬರ್ಕೊಂಡ್ಬಿಡಿ, ಆಲ್ರೆಡಿ ಬರೆದು ಕಲ್ತು ಬಿಡಿ. ಆ 10 ಅಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಆಯಿತಾ? ಧನ್ಯವಾದಗಳು ಅಭಿಜ್ಞಾ. ಈಗ ನಾವು ಈ ಕ್ವಶನ್ ಪೇಪರ್ ಬಗ್ಗೆ ಮಾತಾಡ್ತಿದ್ವಿ, ಬೇರೆ ಬೇರೆ ರೀತಿಯ ಪ್ಯಾಟರ್ನಲ್ಲಿ. ಈ ಪ್ಯಾಟರ್ನಲ್ಲಿ ಈಗ 2 ಅಂಕದ ಪ್ರಶ್ನೆಗಳಿಗೆ ಒಬ್ಬರು ಕೇಳಿದರು, ಇದಕ್ಕೆ ಎಷ್ಟು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗತ್ತೆ, ನಂತರ ಅದಕ್ಕೆ ಲಿಮಿಟ್ ಇರ್ತದೆ, ಹೇಗೆ? ಅದು 2 ರಿಂದ 3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಇರುವಂಥದ್ದು. ಆದರೆ ನಮ್ಮ ಹ್ಯಾಂಡ್ ರೈಟಿಂಗನ್ನು ಗಮನಿಸಿಕೊಂಡಾಗ ನಾವೆಲ್ಲರೂ ಬೇರೆ ಬೇರೆ ರೀತಿಯ ಫಾಂಟನ್ನು ಉಪಯೋಗಿಸ್ತೇವೆ ಸರ್. ಅದು ಡಿಪೆಂಡ್ಸ್ ಅಪಾನ್ ದ ಫಾಂಟ್ ಸೈಜ್ ಆಲ್ಸೋ. ಸೊ ನಾವು ಈಗ ತುಂಬ ದೊಡ್ಡದಾಗಿ ಬರೆಯೋರ ಹತ್ರ 2-3 ವಾಕ್ಯದಲ್ಲಿ ಅಂತ ಹೇಳಿದ್ರೆ ಅವ್ರದ್ದು ಹಾರ್ಡ್ಲಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿರ್ಬೋದು, ದೊಡ್ಡ ಸೆಂಟೆನ್ಸ್ ಆದರೆ. ಅದರಿಂದ ನಾವು ಆ ಫಾಂಟ್ ಸಾಧಾರಣ ಮೀಡಿಯಂ ಸೈಜಲ್ಲಿ ಬರೆಯುವಂಥವ್ರಾದ್ರೆ ಅಟ್ಲೀಸ್ಟ್ ಒಂದು 4 ಲೈನ್ ಬರೆದ್ರೆ ಅಲ್ಲಿ ನಾವು ಅದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ. 2 ರಿಂದ 3 ವಾಕ್ಯವೇ ಅಂತೇಳಿ ಕಟ್ ಮಾಡಿ ಇದು ಮಾಡುವಂಥದ್ದು ಬೇಡ. ಒಂದು ಮೀಡಿಯಂ ಹ್ಯಾಂಡ್ ರೈಟಿಂಗ್ನವರು ಒಂದು 4 ಒಂದು ಪ್ಯಾರಾಗ್ರಾಫ್ ಅಂತ ಇಟ್ಕೊಂಡ್ರೆ ಬೆಟರ್. ಚಿಕ್ಕ ಪ್ಯಾರಾಗ್ರಾಫ್ ಅಂತದ್ದು ಅಂದ್ರೆ ಅವರು ತುಂಬಾ ನಿರೀಕ್ಷೆ ಅಂಕಗಳನ್ನ ನಿರೀಕ್ಷೆ ಮಾಡುವವರು. ಅದೇ ನಾವು ಯಾವುದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ, ಸ್ವಲ್ಪ ಜಾಸ್ತಿ ಭಾಷೆ ಅಂತ ಬಂದಾಗ ಒಂದು ಐಡಿಯಾ. ಈಗ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಒಂದು 4 ಸೆಂಟೆನ್ಸ್ 5 ಸೆಂಟೆನ್ಸ್ ಅಲ್ಲಿ ಆ ಐಡಿಯಾವನ್ನು ಕ್ಲಿಯರ್ ಮಾಡಿ ಕೊಡಬೇಕು, ಆ ಥರ ಆನ್ಸರ್. ಈಗ ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ನಾವು ಇಂಗ್ಲಿಷಲ್ಲಿ ಉತ್ತರಗಳ ಪಾಯಿಂಟ್ ಬರೀಬೋಣ. ಪಾಯಿಂಟ್. ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಪ್ರಜ್ವಲ್ ಪೈ ಕಟೀಲ್. ಹಾಂ, ಕೇಳಿ ಪ್ರಜ್ವಲ್. ನಾವು ಉತ್ತರಗಳ ಪಾಯಿಂಟ್ ಬರೀಬಹುದು ಇಂಗ್ಲಿಷಲ್ಲಿ. ಲ್ಯಾಂಗ್ವೇಜಸ್ ಯಾವುದೇ, ಕನ್ನಡ, ಇಂಗ್ಲಿಷ್, ಹಿಂದಿ, ನೀವು ತುಳು ಬರೀತೀರಾದ್ರೆ ಸಂಸ್ಕೃತ ಬರೀತೀರ, ಯಾವ ಲ್ಯಾಂಗ್ವೇಜಿಗೂ ಕೂಡ ಆನ್ಸರ್ಗೆ ಪಾಯಿಂಟ್ ಮಾಡಲಿಕ್ಕಿಲ್ಲ. ಇಟ್ ಶುಡ್ ಬಿ ಇನ್ ದ ಪ್ಯಾರಾಗ್ರಾಫ್. ಸೈನ್ಸ್ ಸೋಷಿಯಲ್ ಎಲ್ಲ ಬರೆಯುವಾಗ ನೀವು ಆ ಥರ ಮಾಡ್ಬೋದು ಕೋರ್ ಸಬ್ಜೆಕ್ಟ್ಸಲ್ಲಿ. ಅದು ಪ್ರಶ್ನೆಗಳು ಬರ್ತಾ ಅದು ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ, ನೀವು ರೇಡಿಯೋ ಸ್ವಲ್ಪ ದೂರ ಇಟ್ಕೊಳ್ಳಿ. ಪ್ರಜ್ವಲ್, ನಿಮಗೆ ಬಹುಶಃ ನೆಟ್ವರ್ಕ್ ಸಮಸ್ಯೆ ಇದೆ ಅನ್ಸುತ್ತೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮತ್ತೊಮ್ಮೆ ಪ್ರಯತ್ನಿಸಿ. ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಾನ್ಯ. ಮಾನ್ಯ, ಎಲ್ಲಿಂದ? GPUC ಹಳೆಂಗಡಿ. ಹೇಳಿ. ಸಮ್ಮರಿ ಗ್ರ್ಯಾಂಡ್ ಮ್ಯಾಕ್ ಲೈನ್ಸ್ ಟ್ರೀ ಬರಬಹುದಾ ಆಪ್ಷನ್ ಆಗಿ? ಈಗ ಆಲ್ರೆಡಿ ಆದಂತಹ 3 ಪರೀಕ್ಷೆಗಳಲ್ಲಿ ಅದು ಬಂದಿದೆ ಅಲ್ವಾ? ಹಾಗಾಗಿ ಸ್ಟೇಟ್ ಅಲ್ಲಿ ಬರಲಿಲ್ಲ, ಬರಲೂಬಹುದು, ಬರದೆಯೂ ಇರಬಹುದು. ಆದರೆ 4 ಮಾರ್ಕ್ಸ್ ಸಮ್ಮರಿಗೆ ನಿಮಗೆ 3 ಪದ್ಯಗಳಲ್ಲಿ ಆಪ್ಷನ್ ಇರ್ತದೆ ಅಲ್ವಾ? ಜಸ್ ಕಲಿತೀರಿ ನೀವು, ಗ್ರ್ಯಾಂಡ್ ಮಾ ಕಲಿತೀರಿ, ಐ ಆಮ್ ದ ಲ್ಯಾಂಡ್ ಕಲಿತೀರಿ. ಹಾಗಾಗಿರುವಾಗ ನೀವು ಗ್ರ್ಯಾಂಡ್ ಮಾ ಒಂದಕ್ಕೆ ಸ್ಟಿಕ್ ಆನ್ ಆಗುವುದಕ್ಕಿಂತಲೂ ಇನ್ನುಳಿದ ಯಾವುದಾದ್ರೂ ನೀವೊಂದು 4 ಪದ್ಯದ ಸಮ್ಮರಿಗಳನ್ನು ಕಲಿತ್ರೆ ನಿಮಗೆ ಅದು ಕಷ್ಟ ಅಂತ ಅನ್ನಿಸೋದಿಲ್ಲ. ಆಮೇಲೆ ನೀವು ನೋಟ್ಸಿಗೆ ಸ್ಟಿಕ್ ಆನ್ ಆಗೋದಲ್ಲ, ನಿಮಗೆ ಪದ್ಯದ ಸಾರಾಂಶ ಗೊತ್ತಿದ್ರೆ ಯು ಕ್ಯಾನ್ ರೈಟ್ ಯುವರ್ ಓನ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಧನ್ಯವಾದಗಳು ಮಾನ್ಯ. ಈಗ ಇವರು ಸಮ್ಮರಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು. ಈಗ ಸಮ್ಮರಿ ಬರಿಬೇಕಾದ್ರೆ ಅವ್ರು ಏನೆಲ್ಲ ಗಮನ ವಹಿಸಬೇಕಾಗುತ್ತೆ ಎಕ್ಸಾಮ್ನಲ್ಲಿ? ಜಿಸ್ಟ್ ಆಫ್ ದ ಪೋಯಮ್ ಅಂದರೆ ಆ ಪದ್ಯದ ಒಂದು ಸಾರಾಂಶವನ್ನು ಆರಂಭದಿಂದ ಅಂತ್ಯದವರೆಗೆ ನಾವು ಅದಕ್ಕೆ ಏನು ಹೇಳೋದು ಅಂತ ಹೇಳಿದರೆ, ಅಂದರೆ ಪದ್ಯ ಆರಂಭದಲ್ಲಿಂದ ಅಂತ್ಯದವರೆಗೆ ಏನೆಲ್ಲ ಮುಖ್ಯವಾದ ವಿಷಯ ಉಂಟು ಅದನ್ನು ನಾವು ಲಿಂಕ್ ಮಾಡಿಕೊಂಡು ಹೋಗುವಂಥದ್ದು ಸಾರಾಂಶ.
ಅದನ್ನು ಕಲ್ತ್ರೆ ಅವರು 3 ಮಾರ್ಕಿನ ಪ್ರಶ್ನೆಗೆ ಕೂಡ ಉತ್ತರಿಸಬಹುದು. ಯಾಕಂದ್ರೆ 3 ಮಾರ್ಕಿನದು ದೀರ್ಘ ಉತ್ತರ ಬಯಸುವಂಥದ್ದು. ಹಾಗೆ ಈ ಸಮ್ಮರಿ ಅಂತ ಹೇಳಿ ಬಂದಾಗ ಅದರಲ್ಲಿ 3 ಆಪ್ಷನ್ಸ್ ಕೊಟ್ಟಿರ್ತಾರೆ, 3 ಪದ್ಯದ್ದು. ಹಾಗೆ ಅಲ್ಲಿ ಕೂಡ ಅದು ಯೂಸ್ ಆಗ್ತದೆ. ಅದಕ್ಕೆ ಸಮ್ಮರಿಯನ್ನ ನಾವು ಹೆಚ್ಚು ಫೋಕಸ್ ಮಾಡೋದು ಹಾಗೆ, ಅಂದ್ರೆ ಅದು ಯಾವುದಾದ್ರೂ ರೂಪದಲ್ಲಿ ಬರೀಲಿಕ್ಕೆ ಆಗ್ತದೆ. ಈಗ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಧ್ರುವಿತಾ, ಎಲ್ಲಿಂದ? ವಿಟ್ಲಶಾಲೆಯಿಂದ. ಕೇಳಿ, ಪ್ರಶ್ನೆ ಕೇಳಿ. ಇದು ಕೆಲವೊಂದು ವರ್ಗಗಳ ಪಾಸ್ಟ್ ಫಾರ್ಮ್ ಮತ್ತೆ ಪಾರ್ಟಿಸಿಪಲ್ ಫಾರ್ಮ್ ಪದ್ಯ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ಹೇಗೆ ನೆನಪಿಡುದು? ಇದು ಇಂಗ್ಲಿಷ್ ಗ್ರಾಮರ್ ಅಂತ ಬಂದಾಗ ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. ಅಲ್ಲಿಯೇ ಒಂದೇ ಅಂತ ಇರುವುದಿಲ್ಲ. ಹಾಗಾಗಿ ಇದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಕಾರಣ ನೀವು ಟೆಕ್ಸ್ಟ್ ಬುಕ್ ಒಂದನ್ನೇ ಓದುವುದಲ್ಲ. ಯು ಹ್ಯಾವ್ ಟು ಗ್ರ್ಯಾಬ್ ಫ್ರಮ್ ಆಲ್ ದ, ಈಗ ಮೀಡಿಯಾದಲ್ಲಿ ಸಿಗ್ತದೆ ನಿಮಗೆ, ಬೇರೆ ಬೇರೆ ಪುಸ್ತಕಗಳು ಸಿಗ್ತವೆ. ಸೊ ಲರ್ನ್ ದ ಲ್ಯಾಂಗ್ವೇಜ್. ಈ ಟೈಮಿಗೆ ಈ ಥರ ವರ್ಡನ್ನು ನಾನು ಯೂಸ್ ಮಾಡಬೇಕು ಅಂತ ಅದು ನಿಮಗೆ ಗೊತ್ತಿರಬೇಕು. ಇಂಗ್ಲೀಷಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಸಬ್ಜೆಕ್ಟ್ಸಲ್ಲೂ ಕಷ್ಟದ ಪಾರ್ಟ್ ಅಂತ ಇದ್ದರೆ, ಇಂಗ್ಲೀಷಲ್ಲಿ ಕೆಲವೊಂದು ಕಷ್ಟದ ಪಾರ್ಟ್ ಅಂದರೆ ಈ ಥರದ್ದು. ಅದು ನಿಮ್ಮ ಅವಗಾಹನೆಗೆ ನಾವು ಹೇಗೆ ಯೂಸ್ ಮಾಡಬೇಕು ಅಂತ, ಆ ಟೈಮಿಗೆ ಅದನ್ನು ಹೇಗೆ ಯೂಸ್ ಮಾಡಬೇಕು, ಹೀಗೆ ಇದನ್ನು ಯಾವ ಟೀಚರ್ ಇದೇ ಬರ್ತದೆ ಅಂತ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಗೋ ಫಾರ್ ಇಟ್. ಟೀಚರ್, ಇನ್ನೊಂದು ಡೈರೆಕ್ಟ್ ಸ್ಪೀಚ್ ಮತ್ತೆ ರಿಪೋರ್ಟ್ ಸ್ಪೀಚ್, ಅದು ತುಂಬಾ ಕಷ್ಟ ಆಗ್ತದೆ ನಮಗೆ. ಅದನ್ನು ಸುಲಭದಲ್ಲಿ ಕಲೀಲಿಕ್ಕೆ ಯಾವುದಾದ್ರೂ ಮೆಥಡ್ ಉಂಟಾ? ಡೈರೆಕ್ಟ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ನೀವು ಬರೆಯುವಾಗ ನೀವು ಅದೊಂದು ಡ್ರಾಮಾ ಥರದ್ದು ಡೈಲಾಗನ್ನು ನೀವು ಏನು ಮಾಡ್ತೀರಿ, ಕಥೆಯ ರೂಪದಲ್ಲಿ ಬರೀತೀರಿ, ಹೌದಲ್ವಾ? ಹಲೋ, ಕೇಳ್ತಾ ಉಂಟಾ? ಆ ಥರ ಕಥೆಯ ರೂಪದಲ್ಲಿ ಬರೆಯುವಾಗ ನೀವು ಕೇಳಿಸಿಕೊಂಡದ್ದನ್ನು ಇನ್ನೊಬ್ಬರಿಗೆ ನೀವು ಹೇಗೆ ಹೇಳ್ತೀರಿ ಅಂತ ಕ್ವಶನ್ ಅದು. ನೀವು ಯಾವ ಯಾವ ವರ್ಡ್ಸನ್ನು ಚೇಂಜ್ ಮಾಡಿಕೊಳ್ಬೇಕು ಅಂತ ಮೊದಲು ಅಂಡರ್ಲೈನ್ ಹಾಕ್ಕೊಳ್ಳಿ ಒಂದು ಪೆನ್ಸಿಲಲ್ಲಿ. ಡಿರೆಕ್ಟ್ ಪ್ರೊನೌನನ್ನು ತೆಗೆದು ನಾವು ಈಗ ಫಾರ್ ಎಕ್ಸಾಂಪಲ್ ಐ ಅಂತ ಇದ್ದರೆ ಅಲ್ಲಿ ಮಾತಾಡುವವ ಹುಡುಗನ ಹುಡುಗಿಯ ಅಂತ ನೋಡಬೇಕು. ಆ ಥರ ಯಾವುದೆಲ್ಲ ಸೆಂಟೆನ್ಸ್ ಮತ್ತು ಅದು ವರ್ಬನ್ನು ನೋಡ್ಕೊಳ್ಬೇಕು. ಯಾವ ಯಾವ ವರ್ಡನ್ನು ಚೇಂಜ್ ಮಾಡಬೇಕು ಅಂತ ಅಂಡರ್ಲೈನ್ ಮಾಡಿಕೊಂಡು, ಮತ್ತು ಲ್ಯಾಂಗ್ವೇಜ್ ಸಿಂಬಲಲ್ಲಿ ಕ್ವಶನ್ ಮಾರ್ಕ್ ಎಲ್ಲ ಇದ್ದರೆ ತೆಗೆದು ಫುಲ್ ಸ್ಟಾಪ್ ಹಾಕಬೇಕು. ಅದನ್ನು ಗಮನದಲ್ಲಿ ಇಟ್ಕೊಂಡು ಅಂಡರ್ಲೈನ್ ಮಾಡಿಕೊಂಡು ಬರೀತಾ ಹೋಗಿ. ಮತ್ತು ಹೆಚ್ಚೆಚ್ಚು ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ, ಆಗುತ್ತೆ. ಮಾಡಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರಲ್ಲ, ಅದೇ ಪಾಠದ್ದು ಕಲ್ತ್ರೆ ಸಾಕ? ಹಾಗಿಲ್ಲ. ಈಗ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಇದುವೇ ಪಾಠ ಅಂತ ಕೊಡಲಿಲ್ಲ. ಹಾಗಾಗಿ ನೀವು ಎಲ್ಲ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡುವಾಗ ಯಾವುದೆಲ್ಲ ಪ್ರಶ್ನೆಗಳು ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಬೇರೆ ಬೇರೆ ಪಾಠಗಳಿಂದ ಬಂದಿದೆ ಅಲ್ವಾ, ಎಲ್ಲ ಪಾಠಗಳನ್ನು ಕೂಡ ನೀವು ರೆಡಿ ಮಾಡಿಕೊಳ್ಬೇಕಾಗ್ತದೆ. ಓಕೆ, ಧನ್ಯವಾದಗಳು ಧ್ರುವಿತಾ. ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ಪ್ರಜ್ವಲ್ ಪೈ. ಪ್ರಜ್ವಲ್, ಕೇಳಿ, ಪ್ರಶ್ನೆ ಕೇಳಿ. ಈಗ ಪಾಠಕ್ಕೆ ಸಂಬಂಧ ಪ್ರಶ್ನೆ ಬರ್ತಾ ಇಲ್ಲ, 2-3 ವಾಕ್ಯಲ್ಲಿ ಬರೆಯುವುದು ಪ್ರಶ್ನೆ. ಹೌದು, ಇದರಲ್ಲಿ ಇಂಗ್ಲಿಷ್ ಅಲ್ಲಿ. ಹೌದು. ಅವುಗಳು ಪಾಠದಲ್ಲಿ ಕೊಟ್ಟಿರ್ತಾರಲ್ಲ ಪ್ರಶ್ನೆ, ಅದೇ ಬರ್ತದೆ ಇಲ್ಲ ಪಾಠದ ಮಧ್ಯೆಯಿಂದ ಸಹ ಹೊಸತ್ತು ಕೇಳ್ತಾರೆ, ಅದು ಆ ರೀತಿ ಪ್ರಶ್ನೆ? ಪಾಠದ ನಡುವಿಂದ ಕೂಡ ಕೇಳುವಂಥ ಸಂಭವನೀಯತೆ ಇರ್ತದೆ. ಅಂದರೆ ಈ ಪಾಠದಲ್ಲಿ ಇಂಥದೇ ಪ್ರಶ್ನೆ ಬರ್ತದೆ ಅಂಥೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಅಪ್ಲಿಕೇಶನ್ ಲೆವೆಲ್ನ ಪ್ರಶ್ನೆಗಳು ಪಾಠದ ನಡುವಲ್ಲಿ ಕೂಡ ಬರುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಪಾಠವನ್ನು ಓದಬೇಕು. ಅಂದರೆ ಅದರ ಲಾಸ್ಟಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಮಾತ್ರವಲ್ಲದೆ ಪಾಠವನ್ನು ಓದಿದಾಗ ಕ್ಲಿಯರ್ ಪಿಕ್ಚರ್ ಸಿಗ್ತದೆ ನಮಗೆ. ನಮ್ಮದೇ ವಾಕ್ಯ ಬರಿಬಹುದಲ್ಲ ಪಾಠವನ್ನು ಓದಿ? ಯಾವುದಮ್ಮ? ನಮ್ಮದೇ ವಾಕ್ಯ ಬರಿಬಹುದಲ್ಲ? ನಿಮ್ಮದೇ ವಾಕ್ಯ ಅಂತ ಹೇಳಿದ್ರೆ ಗ್ರಾಮ್ಯಾಟಿಕಲಿ ಅದು ಸರಿ ಅಂತ ಹೇಳಿ ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಖಂಡಿತವಾಗಿ ಬರಿಬಹುದು. ಓಕೆ, ಧನ್ಯವಾದಗಳು ಪ್ರಜ್ವಲ್. ಈಗ ಮೇಡಮ್, ನೀವು ಆವಾಗಲೇ ಹೇಳಿದ್ರಿ ಒಂದು ಪ್ರೊಫೈಲ್ ರೈಟಿಂಗ್ ಅನ್ನೋವಂಥದ್ದು ಇರುತ್ತೆ ಅಂತ ಹೇಳಿ. ಇದು ಏನಿದು ಪ್ರೊಫೈಲ್ ರೈಟಿಂಗ್, ಮತ್ತು ಯಾವ ರೀತಿಯಾಗಿ ಇದನ್ನು ಅಪ್ರೋಚ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು? ಪ್ರೊಫೈಲ್ ರೈಟಿಂಗ್ ಅಂತ ಹೇಳಿದರೆ ಒಂದು ವ್ಯಕ್ತಿ ಚಿತ್ರಣವನ್ನು ಒಂದು ಸ್ಕೆಲೆಟನ್ ರೂಪದಲ್ಲಿ ಕೊಡುವಂಥದ್ದು ಅಂತ ಹೇಳಿದರೆ, ಒಂದು ವಾಕ್ಯವಲ್ಲದೆ ಬಿಡಿ ಬಿಡಿಯಾಗಿ ಹೀಗೆ ಕೊಡುವಂಥದ್ದು. ಅದು ಸಾಧಾರಣವಾಗಿ ಫೇಮಸ್ ಪರ್ಸನಾಲಿಟೀಸನ್ನೇ ಕೊಡ್ತಾರೆ. ಅದನ್ನು ನಾವು ವಾಕ್ಯ ಅಂದರೆ ಮಕ್ಕಳಿಗೆ ವಾಕ್ಯ ರಚನೆಯ ಕೌಶಲ ಬೆಳಿಬೇಕು ಅನ್ನುವ ದೃಷ್ಟಿಯಲ್ಲಿ ಇದನ್ನಿಟ್ಟಿರುವಂಥದ್ದು. ಆಗ ವಾಕ್ಯ ರೂಪದಲ್ಲಿ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಅದನ್ನು
ನಮ್ಮದೇ ಆದಂಥ ಅದರ ಜೊತೆಯಲ್ಲಿ ನಮ್ಮ ವಾಕ್ಯ ಕೌಶಲ್ಯ ಹೇಗಿರ್ತದೆ ಅಂತಲೂ ಗೊತ್ತಾಗ್ತದೆ. ಅದರ ಜೊತೆಗೆ ಅದರ ಎಂಡಿಗೆ ಒಂದು ಸುಂದರವಾದ ವಾಕ್ಯದೊಂದಿಗೆ ಆ ವ್ಯಕ್ತಿಯ ಚಿತ್ರಣವನ್ನು ನಾವು ಕಾಣಲಿಕ್ಕೆ ಆಗ್ತದೆ. ಹಾಗೆ ವಾಕ್ಯದ ರೂಪದಲ್ಲಿ ಬರಿಬೇಕು, ಅದನ್ನು ಪ್ಯಾರಾಗ್ರಾಫ್ ಇದರಲ್ಲಿ ಇಡುವಂಥದ್ದು. ಇದಕ್ಕೆ ಅವರು ತಮ್ಮದೇ ವಾಕ್ಯಗಳನ್ನು ಸೇರಿಸಬಹುದಾ? ಖಂಡಿತವಾಗಿ ಸೇರಿಸಬಹುದು. ಅಂದರೆ ವ್ಯಕ್ತಿಯನ್ನ ನಾವು ಒಂದು ನಮ್ಮ ರೋಲ್ ಮಾಡೆಲ್ ಅಂತ ಹೇಳಿ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಬಂದರೆ ಖಂಡಿತವಾಗಿ ಅದು ನಮಗೆ ತುಂಬ ಯಾವುದೇ ಪದಪುಂಜಗಳನ್ನು ಹಾಕಲಿಕ್ಕೆ ನಾವು ಖುಷಿ ಆಗ್ತದೆ. ಹಾಗಾಗಿ ಅಂತಹ ಇದು ಬಂದರೆ ಖಂಡಿತವಾಗಿ ನಮ್ಮದೇ ವಾಕ್ಯದಲ್ಲಿ ನಮ್ಮದೇ ಒಳ್ಳೊಳ್ಳೆ ಪದಗಳನ್ನು ಖಂಡಿತವಾಗಿ ಸೇರಿಸಿಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಲಿಮಿಟ್ ಇಲ್ಲ. ಈಗ ಅಲ್ಲಿ ಅವರು ಯಾವುದೋ ಒಂದು ಮಾಹಿತಿಯನ್ನು ಕೊಡಬೇಕಾದ್ರೆ ತಪ್ಪಾಯಿತು ಅಂತ ಹೇಳಿದರೆ ಆಗ ಅದಕ್ಕೆ ಮಾರ್ಕ್ಸ್ಗಳು ಡಿಡಕ್ಟ್ ಆಗ್ತದ ಅಥವಾ ಖಾಲಿ ಭಾಷೆಯನ್ನು ನೋಡ್ತಾರಾ? ಅಂದ್ರೆ ತಪ್ಪಾಯ್ತು ಅಂತ ಹೇಳಿದ್ರೆ ಈಗ ಬರೆಯುವ ರೀತಿ ತಪ್ಪಲ್ಲ, ಮಾಹಿತಿ ಏನೋ ಅವರು ತಪ್ಪು ಕೊಟ್ಟರು, ಈ ಸವಿಯೋ ಏನೋ ಒಂದು ಅಲ್ಲ, ಅಲ್ಲಿ ಆಲ್ರೆಡಿ ಮೇಲೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ಇಲ್ಲದ ಮಾಹಿತಿ ಆಲ್ರೆಡಿ ಇರ್ತದೆ, ಅದನ್ನು ಎಲಾಬ್ರೇಟ್ ಮಾಡಿಕೊಂಡು ಹೋಗುವಂಥದ್ದು. ಇವರು ಅಡಿಷನಲ್ ಆಗಿ ಮಾಡಬೇಕಾದ್ರೆ ತಪ್ಪುಗಳಾಗಬಾರ್ದು. ಈಗ ಇನ್ನೊಂದು ಕರೆ ಇದೆ. ಹಲೋ, ನಾನು ಕವನ ಮಾತಾಡುದು ಉಪ್ಪಿನಂಗಡಿಯಿಂದ. ಕವನ ಹೇಳಿ. ಇದು ಲೆಟರ್ ಯಾವ್ದು ಬರಿಬಹುದು? ಅಂದ್ರೆ ಇನ್ಫಾರ್ಮಲ್ ಫಾರ್ಮಲ್ ಆದ್ರೆ ಒಳ್ಳೆ ಮಾರ್ಕ್ಸ್ ಇರ್ತದ? ಕವನ ಲೆಟರ್ ರೈಟಿಂಗ್ ಅಂತ ಬಂದಾಗ ನಿಮ್ಮ ಲ್ಯಾಂಗ್ವೇಜ್ ಪರ್ಫೆಕ್ಷನ್ ಅನ್ನೋದು ಬಯಸ್ತದೆ. ನೀವೀಗ ನಾನು ಇಂಗ್ಲೀಷಲ್ಲಿ ಇದ್ದೇನೆ, ಈಗ ಫಾರ್ಮಲ್ ಲೆಟರ್ಸ್ ನೀವು ಏನು ಬರೀತೀರಿ ಅದಕ್ಕೆ ನೀವು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕಾಗ್ತದೆ. ಇನ್ಫಾರ್ಮಲ್ ಲೆಟರ್ ನೀವು ಏನು ಯೂಸ್ ಮಾಡ್ತೀರಿ, ಫ್ರೆಂಡಿಗೋ ಮದರಿಗೋ ಫಾದರಿಗೋ, ಯು ಕ್ಯಾನ್ ಯೂಸ್ ನಾರ್ಮಲ್ ಇಂಗ್ಲೀಷ್. ಅದರಲ್ಲಿ ಯಾವಾಗ ಒಳ್ಳೆ ಮಾರ್ಕ್ಸ್ ಸಿಗ್ತದೆ ಅಂತ ಹೇಳಿದರೆ ಲೆಟರ್ ರೈಟಿಂಗಲ್ಲಿ ಸ್ಟೆಪ್ಸ್ ಇದೆ. ಲೆಟರ್ ರೈಟಿಂಗ್ ಇದ್ದು ಫಸ್ಟಿಗೆ ಫ್ರಮ್ ಅಡ್ರೆಸ್ ಬರೀತೀರಿ, ಡೇಟ್ ಬರೀತೀರಿ, ಆದಮೇಲೆ ಅವರೇನು ಅಲ್ಲಿ ಹೈಲೈಟ್ ಮಾಡ್ತೀರಿ. ಫಾರ್ಮಲ್ ಲೆಟರ್ ಆದರೆ ನೀವು ಸಬ್ಜೆಕ್ಟ್ ಬರೀತೀರಿ. 7 ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಮತ್ತು ನಿಮ್ಮ ಲ್ಯಾಂಗ್ವೇಜ್ ಅದರಲ್ಲಿ ಮಿಸ್ಟೇಕ್ ಇರಬಾರ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ. ಕರೆಕ್ಟಾಗಿ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಬರೆದ ಲೆಟರಿಗೆ ಫುಲ್ ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್. ಇದು ಎಸ್ಸೆಗೆ ಎಷ್ಟು ಪೇಜ್ ಬೇಕು ಮ್ಯಾಮ್? ಅಂದರೆ ಈಗ ನೀವು ಕನ್ನಡ ಮತ್ತು ಹಿಂದಿಯಲ್ಲೂ ಬರೀತೀರಿ. ನೀವು ಈಗಾಗಲೇ ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಇದ್ದರೆ ನಾನು 2-3 ಸಲ ಇದರ ಬಗ್ಗೆ ಹೇಳಿದೆ. ಕನ್ನಡದಲ್ಲೂ ಎಸ್ಸೆ ಬರೀತೀರಿ, ಹಿಂದಿಯಲ್ಲೂ ಎಸ್ಸೆ ಬರೀತೀರಿ, ಹೌದಲ್ವಾ? ಅದರಲ್ಲಿ ನೀವು ಹೇಗೆ ಬರೀತೀರಿ ಅದೇ ಥರ ಒಂದು ಪ್ಯಾರಾಗ್ರಾಫ್ ಫಸ್ಟಿಗೆ ಇಂಟ್ರೊಡಕ್ಷನ್, ಲಾಸ್ಟಿಗೆ ಒಂದು ಪ್ಯಾರಾಗ್ರಾಫ್ ಕನ್ಕ್ಲೂಷನ್, ಮಧ್ಯದಲ್ಲಿ 2-3 ಅಥವಾ 4 ಪ್ಯಾರಾಗ್ರಾಫ್ಸ್ ಎಕ್ಸ್ಪ್ಲನೇಷನ್. ಓಕೆ, ಧನ್ಯವಾದಗಳು ಕವನ. ಹಾಗೆ ಮೇಡಮ್, ಈಗ ಸ್ಟೋರಿ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದರೆ ಇದನ್ನು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕಾಗುತ್ತೆ? ಸ್ಟೋರಿ ಡೆವಲಪ್ಮೆಂಟ್ ಕೂಡ ಅಂದರೆ ಅಪೂರ್ಣ ಸ್ಟೋರಿ, ಅದು ಸ್ಟೋರಿ ಹಾಕಿ ಒಂದೊಂದು ಅಂದರೆ ಸಣ್ಣ ಸಣ್ಣ ಅಂದರೆ ಒಂದು ಸ್ಕೆಚ್, ಅದು ಜಸ್ಟ್ ಅದನ್ನು ಹೈಫನ್ ಹಾಕಿ ಕೊಟ್ಟಿರ್ತಾರೆ. ಅದನ್ನು ನಾವು ಸಾಧಾರಣವಾಗಿ ನೋನ್ ಸ್ಟೋರೀಸೇ ಇರ್ತದೆ, ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. ಆಗ ಕೆಲವು ಮಕ್ಕಳು ಏನು ಮಾಡ್ತಾರೆ, ಅಲ್ಲಿ ಹೈಫನ್ ಇದ್ದನ್ನು ಡ್ಯಾಶ್ ಅಂತ ತಿಳ್ಕೊಂಡು ಅಲ್ಲಿ ಈಸ್ ವಾಸ್ ಅಂತ ಹೇಳಿದರೆ ಅಂದರೆ ಕಾಮನ್ ಆಗಿ ಪಾಪ ಅವರ ಇದಕ್ಕೆ ಒಂದು ಗೊಂದಲ ಆಗ್ತದೆ, ಅವ್ರು ಹಾಗೆ ಬರೀತಾರೆ. ಅದನ್ನು ಹಾಗೆ ಬರೀಲಿಕ್ಕಲ್ಲ, ಅದನ್ನು ಎಕ್ಸ್ಪ್ಯಾಂಡ್ ಮೋಡಲ್ಲಿ ಬರೀಲಿಕ್ಕೆ. ಅಂಥದ್ದೊಂದು ಸಂದರ್ಭ ಬಂದಾಗ ನನಗೆ ಇದು ಗೊತ್ತಾಗ್ತಿಲ್ಲ ಅಂತ ಹೇಳುವಂಥ ಪ್ರಸಂಗ ಬಂದರೆ ಅಟ್ಲೀಸ್ಟ್ ಆ ಹೈಫನ್ ತೆಗೆದಾದ್ರು ಹಾಗೆ, ಅಂದರೆ ಅಂಥ ಕಠಿಣ ಸಂದರ್ಭದಲ್ಲಿ ಹಾಗೆ ಬರೆಯೋದು ಬೆಟರ್. ಈ ರೀತಿ ಹೈಫನ್ನಲ್ಲೆಲ್ಲ ಫಿಲಪ್ ದ ಬ್ಲ್ಯಾಂಕ್ ಬರೆದ ಹಾಗೆ ಬರೆಯೋದಕ್ಕಿಂತ. ಮತ್ತು ಪ್ರತಿಯೊಂದು ಸ್ಟೋರಿಗೊಂದು ನೀತಿ ಅಂತ ಹೇಳಿರ್ತದೆ. ಆ ಮಾರಲನ್ನು ಬರೆದ್ರೆ ಸ್ವಲ್ಪ ಅಂದರೆ ಫುಲ್ ಮಾರ್ಕನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನಂಬರ್ ಆಫ್ ಸೆಂಟೆನ್ಸಸ್ ಏನಾದರೂ ಮ್ಯಾಟರ್ ಒಂದು ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಂದರೆ, ಈಗ ಒಂದು ಸ್ಟೋರಿಯನ್ನು ಅಲ್ಲಿ ಕೊಟ್ಟಂಥ ವರ್ಡ್ಸನ್ನು, ಅಲ್ಲಿ ವರ್ಡ್ಸ್ ಇರ್ತದೆ, ಫ್ರೇಸ್ ಲೈಕ್ ವರ್ಡ್ಸ್, ಫಸ್ಟಿಂದ ಲಾಸ್ಟ್ವರೆಗೆ ಒಮ್ಮೆ ಓದಿಕೊಂಡ್ರೆ ಇದು ಯಾವುದರ ಸ್ಟೋರಿ ಅಂತ ಗೊತ್ತಾಗ್ತದೆ. ಆದಮೇಲೆ ಅಲ್ಲಿರುವ ವರ್ಡ್ಸನ್ನು ನಮ್ಮ ಮಕ್ಕಳಿಗೆ ಈಸಿ ಆಗಬೇಕು ಅಂತ ಹೇಳಿದ್ರೆ ಒಂದು ವರ್ಡಿಗೆ ಒಂದು ಸೆಂಟೆನ್ಸ್ ಹಾಗೆ ಅವರು ಫ್ರೇಮ್ ಮಾಡ್ತಾ ಹೋದರೆ 3 ಪ್ಯಾರಾಗ್ರಾಫ್ಸಲ್ಲಿ ಸ್ಟೋರಿ ಕಂಪ್ಲೀಟ್ ಮಾಡೋದೇನು ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಆ ಸ್ಟೋರಿ ಕೇಳಲೇ ಇಲ್ಲ ಮಗು, ಆದರೆ ಅಲ್ಲಿ ಓದುವಾಗ ಅವನ ಮನಸ್ಸಿಗೊಂದು ಸ್ಟೋರಿ ಬರ್ತದೆ. ದಟ್ ಆಲ್ಸೋ ಹಿ ಕ್ಯಾನ್ ರೈಟ್. ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಸುಳ್ಯದಿಂದ. ರೈಟ್. ಕೇಳಿ, ಪ್ರಶ್ನೆ ಕೇಳಿ. ಕ್ವಾಲಿಟಿ ಆಫ್ ಮರ್ಸಿ ಪೋಯಂನಿಂದ ಎಕ್ಸ್ಟ್ರಾಕ್ಟ್ ಅಥವಾ
2-3 ವಾಕ್ಯ ಬರೋ ಸಾಧ್ಯತೆ ಇದೆ? ಇಲ್ಲ ಇಲ್ಲ, ಬರುದಿಲ್ಲ. ಓನ್ಲಿ ದ ಪೋಯಮ್. ಇನ್ನೊಂದು ಡೌಟ್, ಲೆಟರ್ ರೈಟಿಂಗ್ ನಲ್ಲಿ ಅಫಿಷಿಯಲ್ ಲೆಟರ್ಸ್ ಇದಲ್ಲ, ಹೇಳಿ. ಬಾಡಿ ಆಫ್ ಲೆಟರ್ ನಲ್ಲಿ ಎಷ್ಟು ಸೆಂಟೆನ್ಸ್ ಬರೀಬೇಕು? ಅದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿ ಆ ವಿಷಯ ಏನನ್ನು ಬೇಡ್ತದೆ ಅಂದರೆ, ಈಗ ರೈಟ್ ಎ ಲೆಟರ್ ಟು, ಯಾರನ್ನು ಉದ್ದೇಶಿಸಿ ಬರೀಲಿಕ್ಕಿದೆ ಆ ವಿಷಯದ ಮೇಲೆ ಇದು ಹೋಗ್ತದೆ. ಅಂದರೆ ಈಗ ನಿನ್ನ ಊರಿನ ಸಮಸ್ಯೆಯ ಬಗ್ಗೆ ನೀನು ಪತ್ರವನ್ನು ಬರೆ ಅಂತ ಹೇಳಿ ಕೊಟ್ಟಾಗ ಅದು ಆಬ್ವಿಯಸ್ಲಿ ಒಂದು 5-6 ವಾಕ್ಯದಲ್ಲಿ ನಿನ್ನ ಊರಿನ ಸಮಸ್ಯೆಯನ್ನು, ಯಾವುದು ನೀರಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು, ಅದನ್ನು ಹೇಳುವಾಗ ಅದು 5-6 ವಾಕ್ಯದಲ್ಲಿ ಬರ್ತದೆ. ಅದನ್ನು ಹೊರತುಪಡಿಸಿ ಹೇಗೂ ಅದು ಉಳಿದಂತೆ ಫ್ರಮ್ ಡೇ ಟು ಅದೆಲ್ಲ ಬರೆಯುವಾಗ ಅದು ಇಡೀ ನಿನಗೆ 1 ಪೇಜ್ ಹೇಗೂ ದಾಟಿರ್ತದೆ, ಅಷ್ಟು ಬರಿಬೇಕಾಗ್ತದೆ. 2 ಪ್ಯಾರಾಗ್ರಾಫ್ಸ್. ಓಕೆ, ಧನ್ಯವಾದಗಳು ಮೇಡಮ್. ಈಗ ಇನ್ನು ಮುಂದಕ್ಕೆ ಹೋಗೋದಾದ್ರೆ ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬಗ್ಗೆ ಹೇಳಿದ್ರಿ ತಾವು. ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂದಾಗ ಅವರು ವಿದ್ಯಾರ್ಥಿಗಳು ಮೊದಲಿಗೆ ಏನು ಮಾಡಬೇಕು? ಫಸ್ಟ್ ಸಾಧಾರಣ ಕಥೆಗಳನ್ನು ನಾವು ಕೇಳಿರ್ತೇವೆ ಮನೆಗಳಲ್ಲಿ, ಶಾಲೆಯಲ್ಲಿ ಎಲ್ಲ ಕತೆ ಕೇಳಿರ್ತೇವೆ. ಅಲ್ಲಿ ಓದಿದ ಕೂಡಲೇ ಆ ವರ್ಡ್ಸನ್ನು ನೋಡಿದ ಕೂಡಲೇ ಇದು ನನಗೆ ಗೊತ್ತಿರುವ ಕಥೆಯಾ ಅಂಥೇಳಿ. ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದ ಕತೆ ಬಂದದ್ದು ಇದೆ. ಅದನ್ನು ನೋಡಿದಾಗ ಈಗಾಗಲೇ ಮೇಡಮ್ ಹೇಳಿದ ಹಾಗೆ ನಮ್ಗೆ ಅದೊಂದು ನೋಡಿದಾಗ ಒಂದು ಕ್ಲಿಯರ್ ಪಿಕ್ಚರ್, ಯಾಕಂತ ಹೇಳಿದರೆ ಇಮ್ಯಾಜಿನ್ ಮಾಡಿಕೊಳ್ಳಿಕ್ಕೆ ಎಲ್ಲರಿಗೂ ಸಾಧಾರಣ ಆ ಒಂದು ಪವರ್ ಇದೆ, ಕಲ್ಪನಾ ಶಕ್ತಿ ಇದೆ. ಈಗ 1-2 ಕ್ಯಾರೆಕ್ಟರ್ ಬಂದಾಗ ಅಲ್ಲಿ ಅಥವಾ 1-2 ಪ್ರಾಣಿಗಳು ಇದು ಬರುವಾಗ ಏನೋ ಒಂದು ಅಲ್ಲಿ ಆ ಕಥೆಯನ್ನು ಹೊರತುಪಡಿಸಿ ನಮ್ಮದೇ ಒಂದು ಕಲ್ಪನೆಯನ್ನು ಕೂಡ ಇದು ಮಾಡಿಕೊಂಡು ಅಲ್ಲಿ ಆ ಕನ್ಕ್ಲೂಷನನ್ನು ನೋಡುವಾಗ ಸಾಧಾರಣ ಒಂದು ಪಿಕ್ಚರ್ ರೆಡಿ ಆಗ್ತದೆ. ಆಗ ಅದಕ್ಕೆ ವಾಕ್ಯ ರೂಪದವನ್ನು ಕೊಟ್ಟು ಬರೆದು ಒಂದು ನೀತಿಯನ್ನು ಬರೆದ್ರೆ ಒಳ್ಳೆಯದು. ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡುವಾಗ ಸರ್, ಈಗ ಫಾರ್ ಎಕ್ಸಾಂಪಲ್ ಒಂದು ಪಿಕ್ಚರನ್ನು ನೋಡುವಾಗ ಅವನಿಗೆ ಒಂದು ಕತೆ ಹೊಳೆಯಿತು, ಹಿ ಕ್ಯಾನ್ ರೈಟ್. ಇದು ಓನ್ಲಿ ಫಾರ್ ಡಿಸ್ಕ್ರಿಪ್ಷನ್, ಡಿಸ್ಕ್ರೈಬ್ ಹಿಸ್ ಓನ್ ರೈಟಿಂಗ್. ಹಿ ಕ್ಯಾನ್ ರೈಟ್ ಇಟ್ ಇನ್ 3 ಪ್ಯಾರಾಗ್ರಾಫ್ಸ್, ಎನಿ ವಾಟ್ ಎವರ್ ಈಸ್ ದೇರ್ ಆ್ಯಂಡ್ ವಾಟ್ ಎವರ್ ಹಿ ಕ್ಯಾನ್ ಸಿ ಇನ್ ದ ಪಿಕ್ಚರ್. ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಆ ಪಿಕ್ಚರ್ ನೋಡುವಾಗ ಅವರಿಗೆ ಒಂಥರ ಬ್ಲ್ಯಾಂಕ್ ಆಗ್ಬೋದು, ಆಗ ಅವ್ರು ಏನು ಮಾಡ್ಬೋದು? ಸಾಧಾರಣವಾಗಿ ಆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದರೆ ಒಂದು ಹಳ್ಳಿಯ ಸೀನು ಅಥವಾ ಜಾತ್ರೆಯ ಸೀನು, ಹಾಗೆ ಸಾಧಾರಣ ಎಲ್ಲವನ್ನು ನಾವು ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಕಥೆಯ ರೂಪದಲ್ಲಿ ಕೂಡ ಬರೀಲಿಕ್ಕಾಗ್ತದೆ. ಅಥವಾ ಅಲ್ಲಿ ಆ ಚಿತ್ರವನ್ನು ನೋಡಿ ಸಾಧಾರಣವಾಗಿ ನಾವೆಲ್ಲರೂ ಶಾಲೆಗಳಲ್ಲಿ ನಮಗೆಲ್ಲ ಟೀಚರ್ಸ್ನವರಿಗೆ ಗೊತ್ತಿರುವಂಥದ್ದು ಅಂತ ಹೇಳಿದರೆ ಪಿಕ್ಚರ್, ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ನೀನು ಫಸ್ಟ್ ಹೀಗೆ ಸ್ಟಾರ್ಟ್ ಮಾಡು, ದಿಸ್ ಪಿಕ್ಚರ್ ಈಸ್ ಯೂಸ್ಫುಲ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್. ಅಂದರೆ ಆಬ್ವಿಯಸ್ಲಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲೇ ಇರ್ತದೆ. ಸರಿ. ಮತ್ತು ಒಂದು ಚಿತ್ರ 1000 ಪದಗಳನ್ನು ಮಾತಾಡ್ತದೆ ಅಂತೇಳಿ ನಾವು ಹೇಳ್ತೇವೆ. ಅಂತ ಹೇಳಿದರೆ ಒಂದು ನಮಗೆ ಉತ್ತರವನ್ನು, ಕೆಲವು ಮಕ್ಕಳಿಗೆ ಉತ್ತರ ಅರ್ಥ ಆಗದಿದ್ರು ಆ ಪಿಕ್ಚರ್ ನೋಡುವಾಗ ಅವರಿಗೆ ಹಾಗೆ ಎ ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್, 100 ವರ್ಡ್ಸ್, ಹಾಗೆಲ್ಲ ಅದನ್ನು ಫಸ್ಟ್ ಹೇಳಿಕೊಡುವಂಥದ್ದು ಕಾಮನ್ ಇದು ವಾಕ್ಯಗಳು. ಅದನ್ನು ಬಿಟ್ಟು ನೀವು ಅದೇ ನೆಕ್ಸ್ಟ್ ಕಥೆ ರೂಪದಲ್ಲಿ ಬರಿಬಹುದು ನಿಮ್ಮ ಕಲ್ಪನಾ ಶಕ್ತಿ ಇದ್ದಿದ್ರೆ. ಅದಲ್ಲದಿದ್ರೆ ಅಲ್ಲೇನಿದೆ 2 persons ಆರ್ ಟಾಕಿಂಗ್, ಮಾಡಬೇಕು ಏನಾದರೂ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಿಕ್ಚರ್, ಹಾಗೆ ಆ ಪಿಕ್ಚರ್ಗೆ ಸಂಬಂಧಿಸಿದ ಹಾಗೆ ಬರೆಯುವುದು. ಮುಂದೆ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಗವರ್ಮೆಂಟ್ ಭುವನೇಶ್ ಮಾತಾಡ್ತೀನಿ. ಹೇಳಿ ಭುವನೇಶ್. ಪೋಯಮ್ಗೆ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಪೋಯಮ್ ಈಗಾಗಲೇ ಎಲ್ಲ ಮಾದರಿ ಪ್ರಶ್ನೆಗಳಲ್ಲಿ, ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ಗೆ ಆಪ್ಷನ್ಸ್ ಉಂಟು, ಹೌದಲ್ವಾ? ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಲೈಂಡ್ ಬಾಯ್, ಇದರಲ್ಲಿ ಯಾವುದಾದರೂ 4 ಲೈನ್, ಯಾವ 4 ಲೈನನ್ನು ಕೇಳಿರ್ತಾರೆ ಆ 4 ಲೈನನ್ನು ಬರೆಯುವಂಥದ್ದು. ಯಾವ ಪ್ಯಾರಾಗ್ರಾಫ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ? ಅದು ಹಾಗೆ ಇಲ್ಲ, ನಾವು ಪೋಯಮನ್ನು ಕಲಿಯುವಾಗ ಇಡೀ ಪೋಯಮನ್ನು ಕಲಿಯುವುದು, ಅದರಲ್ಲಿ ನಾವು ಸ್ಪ್ಲಿಟ್ ಮಾಡಿ ಕಲೀಲಿಕ್ಕಿಲ್ಲ. ಅಂದರೆ ಅದರಲ್ಲಿ ಯಾವುದೇ 4 ಸಾಲುಗಳು ಬರಬಹುದು, ಇಂಥದೇ ಬರ್ತದೆ ಅಂತ ಹೇಳಿ ಊಹಿಸ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ. ಓಕೆ, ಧನ್ಯವಾದಗಳು ಭುವನೇಶ್. ಮೇಡಮ್, ಆವಾಗಲೇ ಕೆಲವು ಕರೆಗಳು ಈ ಲೆಟರ್ ರೈಟಿಂಗ್ ಬಗ್ಗೆ ಬಂತು. ಈ ಲೆಟರ್ ರೈಟಿಂಗ್ನಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾಡೋ ತಪ್ಪುಗಳು ಏನೆಲ್ಲ ಇರ್ತದೆ? ಇದನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಅಲ್ಲಿ ಒಂದು ಫಾರ್ಮಲ್, ಒಂದು ಇನ್ಫಾರ್ಮಲ್ ಲೆಟರ್ ಕೊಡ್ತಾರೆ,
ಬಟ್ ಕ್ವಶನ್ ನಂಬರ್ ಸೇಮ್. ಮಕ್ಕಳು ಕ್ವಶನ್ ಅಟೆಂಪ್ಟ್ ಮಾಡುವ ಭರದಲ್ಲಿ ಕ್ವಶನ್ ನಂಬರ್ ಬರೀಲಿಕ್ಕೆ ಮರ್ತು ಬಿಡ್ತಾರೆ. ಅದನ್ನು ಒಂದು ಮಾಡಲೇಬಾರ್ದು, ಕ್ವಶನ್ ನಂಬರ್ ಹಾಕಲೇಬೇಕು. ಲಾಸ್ಟ್ ಕ್ವಶನ್ ಅದು 38. ಸೆಕೆಂಡ್, ಆ ಎರಡೂ ಲೆಟರ್ಸಿಗೆ ಫ್ರಮ್ ಅಡ್ರೆಸ್ ಒಂದೇ ಆಗಿರ್ತದೆ ಇಂಗ್ಲಿಷಲ್ಲಿ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹಾಗಿಲ್ಲ. ಇಂಗ್ಲಿಷಲ್ಲಿ ಅವರು ಫಾರ್ಮಲ್ ಲೆಟರ್ ಬರೀಲಿ, ಇನ್ಫಾರ್ಮಲ್ ಲೆಟರ್ ಬರೀಲಿ, ಅಲ್ಲಿರುವಂತಹ ಫ್ರಮ್ ಅಡ್ರೆಸ್ ಮೇಲೆ ಒಂದೇ ಸಲ ಕೊಟ್ಟಿರ್ತಾರೆ, ಒಂದೇ. ಅದನ್ನೇ ಅವರು ಯೂಸ್ ಮಾಡಿಕೊಳ್ಬೇಕು. ಮಕ್ಕಳು ಯಾವುದೇ ಕಾರಣಕ್ಕೂ ಅವರ ಶಾಲೆ, ಅವರ ಹೆಸರು ಅಲ್ಲಿ ಬರೀಲಿಕ್ಕಿಲ್ಲ. ಅದನ್ನೊಂದು ಮಕ್ಕಳು ಗಮನಿಸಿಕೊಳ್ಬೇಕು. ಆಮೇಲೆ ಮೇಲೆ ಅವರು ಫ್ರಮ್ ಅಡ್ರೆಸ್ ಕೊಟ್ಟಿರ್ತಾರೆ, ಅವರ ಅಡ್ರೆಸ್ಸನ್ನು ಬರೀತಾರೆ ಅವರು ಮಕ್ಕಳು. ಕೆಲವು ಸಲ ತಪ್ಪಿ ಇವರ ಅಡ್ರೆಸ್, ಸ್ವಂತ ಅಡ್ರೆಸ್ ಬರೆಯುವುದಿಲ್ಲ, ಅಲ್ಲಿ ಕೊಟ್ಟ ಅಡ್ರೆಸ್ಸನ್ನು ಬರೀತಾರೆ. ಲಾಸ್ಟ್ಗೆ ಯುವರ್ಸ್ ಅಂತ ಬರೆದು ತಮ್ಮ ಹೆಸರನ್ನು ಬರೀತಾರೆ. ಅದನ್ನು ಅವಾಯ್ಡ್ ಮಾಡಬೇಕು. ಮೇಲೆ ಬರೆದ ಫ್ರಮ್ ಅಡ್ರೆಸ್ಸಿನ ಹೆಸರೇ ಕೆಳಗೆ ಕೂಡ ಇರಬೇಕು. ಆಮೇಲೆ ಫ್ರೆಂಡಿಗೆ ಬರೆಯುವುದಾದರೆ ಬೇಕಾದರೆ ಅಲ್ಲಿರುವ ಫ್ರಮ್ ಅಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಟು ಅಡ್ರೆಸ್ ನಮ್ಮದೇ ಬರ್ಕೊಳ್ಬೋದು, ಅದು ಕನ್ಫ್ಯೂಷನ್ ಇಲ್ಲ ಏನು. ಆದರೆ ಆಂಟ್ಗೆ ಬರಿಬೇಕು ಅಂತ ಆದರೆ ಇಲ್ಲಿ ಅಂಕಲ್ದು ಅಡ್ರೆಸ್ ಇರಬಾರ್ದು ಕೆಳಗೆ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಗ್ರ್ಯಾಂಡ್ ಮದರಿಗೆ ಒಂದು ಲೆಟರ್ ಬರೀರಿ ಅಂತ ಇರ್ತದೆ, ಆಗ ಡಿಯರ್ ಫ್ರೆಂಡ್ ಅಂತ ಶುರು ಮಾಡಬಾರ್ದು. ಲಾಸ್ಟಿಗೆ ಅಡ್ರೆಸ್ ಕೂಡ ಗ್ರ್ಯಾಂಡ್ ಮದರ್ದೇ ಇರಬೇಕು. ಅಲ್ಲಿ ಒಂದು ಯಾವುದೋ ಹುಡುಗನ ಹೆಸರು ಇದ್ರೆ ಅದು ತಪ್ಪಾಗ್ತದೆ, ಕಾನ್ಸೆಪ್ಟ್ ತಪ್ಪಾಗ್ತದೆ. ಇನ್ನು ಅನ್ನೋನ್ ಪ್ಯಾಸೇಜಸ್ ಬಗ್ಗೆ ಹೇಳಿದ್ರೆ ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ? ಅನ್ನೋನ್ ಪ್ಯಾಸೇಜ್ ಅಂತ ಹೇಳಿದ್ರೆ ಈಗಾಗಲೇ ಗೊತ್ತಿರುವಾಗೆ ಮಕ್ಕಳಿಗೆ ಆ ಪ್ಯಾಸೇಜ್ ಬಗ್ಗೆ ಅರಿವಿರುವುದಿಲ್ಲ. ಯಾವುದೋ ಒಂದು ರ್ಯಾಂಡಮ್ ಆಗಿ ಪ್ಯಾಸೇಜ್ ಕೊಟ್ಟಿರ್ತಾರೆ. ಅದು ಬಹಳ ಸುಲಭ ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು ಹೇಳುದುಂಟು, ನಿಮಗೆ ಯೂಶುವಲಿ ಕೊಡುವಂಥದ್ದು ಪ್ರಶ್ನೆ ಕೇಳಿ ಉತ್ತರ ಅಂದರೆ ನೀವು ನೆನಪು ಮಾಡಿಕೊಂಡು ಬರಿಬೇಕು. ಆದರೆ ಇಲ್ಲಿ ಹಾಗಲ್ಲ, ಫಸ್ಟಿಗೆ ಉತ್ತರವನ್ನು ಕೊಡ್ತಾರೆ, ಮತ್ತೆ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಜಾಣ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ಫಸ್ಟ್ ಪ್ರಶ್ನೆಗೆ ಫಸ್ಟ್ ಪ್ಯಾರಾಗ್ರಾಫ್ ಇದು ಒಂದು ಸಣ್ಣ ಸಣ್ಣ 2 ಪ್ಯಾರಾಗ್ರಾಫ್ ಇದ್ದರೆ ಫಸ್ಟ್ ಪ್ಯಾರಾಗ್ರಾಫನ್ನು ಫಸ್ಟ್ ಪ್ರಶ್ನೆಗೆ ಬರೆಯುವುದು, ಸೆಕೆಂಡ್ ಪ್ಯಾರಾಗ್ರಾಫನ್ನು ಸೆಕೆಂಡ್ ಪ್ರಶ್ನೆಗೆ ಬರೆಯುವುದು. ಕೆಲವೊಂದು ಸಂದರ್ಭದಲ್ಲಿ ಅದೇನಾಗ್ತದೆ ಅಂತ ಹೇಳಿದರೆ ಅದಲು ಬದಲು ಮಾಡಿ ಕೊಡ್ಬೋದು. ಅದಕ್ಕೆ ನಾವು ಹೇಳುವಂಥದ್ದು ಏನಂತ ಹೇಳಿದರೆ ಪ್ರಶ್ನೆಯಲ್ಲಿ ಯಾವ ಪದವನ್ನು ಹೆಚ್ಚು ಯೂಸ್ ಮಾಡಿದ್ದಾರೆ ಅದು ಆ ಪ್ಯಾರಾಗ್ರಾಫಲ್ಲಿ ಎಲ್ಲಿ ಹೆಚ್ಚು ಬರ್ತದೆ ಅದನ್ನು ನೋಡಿಕೊಂಡು ಬರೀರಿ ಅಂಥೇಳಿ. ಅಂದರೆ ಮಕ್ಕಳಿಗೆ ಇಡೀ ಪ್ಯಾಸೇಜ್ ಅನ್ನೋನ್ ಆಗಿರುವಾಗ ಅದು ಎಲ್ಲ ಮಕ್ಕಳಿಗೆ ಅರ್ಥ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಿರುವಾಗ ಆ ರೀತಿ ಪ್ರಶ್ನೆಯಲ್ಲಿ ಬಂದಿರುವಂಥ ಸಾಧಾರಣ ಕ್ಲೂ ವರ್ಡ್ಸ್ ಅದರಲ್ಲಿ ಇರ್ತದೆ, ಅದನ್ನು ಗಮನಿಸಿಕೊಂಡು ಉತ್ತರವನ್ನು ಬರೀಬೇಕು. ಅದರ ಹಿಂದಿನ ಸೆಂಟೆನ್ಸ್ ಬರೀರಿ, ಮುಂದಿನ ಸೆಂಟೆನ್ಸ್ ಬರೀರಿ. ಈಗ ಒಂದು ಕರೆ ಇದೆ. ಹಲೋ. ಹಲೋ. ನಮಸ್ತೆ. ನನ್ನ ಹೆಸರು ಸಾನಿಯಾ ಅಂತ. ಎಲ್ಲಿಂದ? ಹೇಳಿ ಪ್ರಶ್ನೆ. ಬ್ಯಾಲೆಟ್ ಆಫ್ ದ ಟೆಂಪೆಸ್ಟ್ ಇಂದ ಇದು ಎಕ್ಸ್ಟ್ರಾಕ್ಟ್ ಬರ್ತದಾ? ಯಾವುದರಿಂದ? ಬ್ಯಾಲೆಟ್ ಆಫ್ ದ ಟೆಂಪೆಸ್ಟ್. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇಂದ ಎಕ್ಸ್ಟ್ರಾಕ್ಟ್ ಬರುವ ಚಾನ್ಸಸ್ ಇದೆ, ತುಂಬ ಸಲ ಬಂದಿದೆ. ಸಾಂಗ್ ಆಫ್ ಇಂಡಿಯಾದಿಂದ? ಸಾಂಗ್ ಆಫ್ ಇಂಡಿಯಾದಿಂದ ಕೂಡ ಬಂದಿದೆ, ಬರ್ತದೆ. ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ, ಬರಬಹುದು. ಆದರೆ ನೆನಪಿಟ್ಕೊಳ್ಳಿ, ಯಾವುದಾದ್ರೂ ಒಂದು ಪದ್ಯದಿಂದ ಮಾತ್ರ ಬರ್ತದೆ ಎಕ್ಸ್ಟ್ರಾಕ್ಟ್, ಆಯಿತಾ? ಒಂದು ಕ್ವಶನ್ ಪೇಪರಲ್ಲಿ ಒಂದು ಪದ್ಯದಿಂದ, ಒಂದು ಪೋಮಿಂದ ಬರ್ತದೆ ಕ್ವಶನ್ಸ್. ಎನಿ ಮೋರ್ ಡೌಟ್ಸ್? ಓಕೆ, ಧನ್ಯವಾದಗಳು ಮೇಡಮ್. ಹಾಗೆಯೇ ಈಗ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗುವಂಥದ್ದು ಸಾಮಾನ್ಯ ಆಗ್ತದೆ. ಅದು ಕೆಲವೊಮ್ಮೆ ಬರೆಯುವ ಭರದಲ್ಲೂ ಆಗ್ಬೋದು ಅಥವಾ ಗೊತ್ತಿಲ್ಲದೆಯೂ ಆಗ್ಬೋದು. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಏನಾದರೂ ಸಾಧ್ಯ ಇದೆಯಾ? ವಿದ್ಯಾರ್ಥಿಗಳು ಏನು ಮಾಡ್ಬೋದು? ಅದಕ್ಕೆ ಬರೆದು ಕಲಿಯುವಂಥದ್ದೇ ಮೊದಲ ಆಪ್ಷನ್. ಅಂದರೆ ಅದರ ಬರೆದು ಕಲಿತ್ರೆ ನಾವು ಎಲ್ಲ ಮೊದಲು ಕಲಿತಾ ಇರುವಾಗ ಕೇಳಿರ್ಬೋದು, 1 ಸರ್ತಿ ಬರೆದದ್ದು 10 ಸರ್ತಿ ಓದಿದ್ದಕ್ಕೆ ಸಮ ಅಂತ ಹೇಳಿ. ಬರೆಯುವಾಗ ಒಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತದೆ, ಸ್ಪೀಡ್ ಇದಾಗ್ತದೆ. ಸ್ಪೀಡ್ ಕೂಡ ನಮಗೆ 3 ಗಂಟೆಯ ಒಳಗೆ ಇಷ್ಟನ್ನು ಬರಿಬೇಕಂತ ಹೇಳಿ ಅನ್ನೋ ಒತ್ತಡ ಮಕ್ಕಳಿಗಿರುವಾಗ ಆ ಸ್ಪೀಡ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದು ಒಳ್ಳೆಯದು. ಅದರಿಂದ ಬರೆದು ಕಲಿಯುವಂಥದ್ದು ಒಳ್ಳೆಯದು. ಮತ್ತೆ ಹಾಗೆ ಒಂದು ಬರೆಯುವ ಭರದಲ್ಲಿ ಒಂದಷ್ಟು ಕೆಲವೊಮ್ಮೆ ತಪ್ಪುಗಳಾಗ್ತದೆ. ರೀಕ್ಯಾಪ್ ಮಾಡುದು ಲಾಸ್ಟಿಗೆ ಒಂದು 5 ಮಿನಿಟ್ಸ್. ಅದಕ್ಕೆ ಸ್ವಲ್ಪ ಅಂದರೆ ಲಾಸ್ಟ್ ಕೆಲವು ಮಕ್ಕಳು ಆ ಟೈಮ್ ಆಗುವವರೆಗೆ ಬರಿತಾನೆ ಇರ್ತಾರೆ, ಅದಾಗಬಾರ್ದು ಅಂತೇಳಿ ಒಂದು 7-8 ನಿಮಿಷ ಮೊದಲು ಮುಗಿಸಿಕೊಂಡ್ರೆ ಒಮ್ಮೆ ನಾವು ಬರ್ದದ್ದು ಏನು ಬರ್ದಿದ್ದೇವೆ ಅಂತೇಳಿ ಚೆಕ್ ಮಾಡಿಕೊಳ್ಳುವಾಗ ಅಲ್ಲಾದಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗ್ತದೆ, ಅಲ್ಲಿ ತಿದ್ದಬಹುದು ಅವರು. ತಿದ್ದಬಹುದು. ಇನ್ನೊಂದು ಕರೆ ಇದೆ. ಹಲೋ.
ಹಲೋ, ಇದು 3 ಮಾರ್ಕ್ಸ್ ಕ್ವಶನ್ಗೆ ಯಾವ್ದು ಪಾಠದಲ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕು? 3 ಮಾರ್ಕ್ಸ್ ಕ್ವಶನ್ ಒಂದು ಪಾಠ ಒಂದು ಪದ್ಯ ಅಲ್ವಾ? ಹೌದು. ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತಾ ಹೋಗಿ ಯಾವುದೆಲ್ಲ ಪಾಠಗಳಿದೆ, ಯಾವುದೆಲ್ಲ ಪದ್ಯಗಳಿದೆ ಅದು ನಿಮಗೆ ಸಿಕ್ಕಿ ಹೋಗಿ ಬಿಡ್ತದೆ. ಹಾಗಾಗಿ ನೀವು ಅದರ ಮೇಲೇನೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಧನ್ಯವಾದಗಳು. ಈಗ ಮೇಡಮ್, ಇದು ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಒಂದು ಟಾರ್ಗೆಟ್ ಇರ್ತದೆ, 100ರಲ್ಲಿ 100 ಅಂಕಗಳನ್ನು ಗಳಿಸಬೇಕು ಅನ್ನುವಂಥದ್ದು. ಸೊ ಇಂಗ್ಲೀಷ್ನಲ್ಲಿ ಅಷ್ಟು ಅಂಕಗಳನ್ನು ಗಳಿಸಬೇಕಾದ್ರೆ ಅವ್ರು ಏನೆಲ್ಲ ಫಾಲೋ ಮಾಡಬೇಕು ಮತ್ತು ಎಂತಹ ತಪ್ಪುಗಳನ್ನು ಅವಾಯ್ಡ್ ಮಾಡಬೇಕು? ನಾವು ಇವಾಗಲೇ ತಿದ್ದಿರುವಂಥ ಕ್ವಶನ್ ಪೇಪರಲ್ಲಿ ಈಗ 80ಗೆ ಎಕ್ಸಾಮ್ ಇರ್ತದೆ, 20 ಮಾರ್ಕ್ಸ್ ಆಲ್ರೆಡಿ ಅವರಿಗೆ ಸಿಕ್ಕೋಗಿರುತ್ತೆ. ಆ 80ಯಲ್ಲಿ ನಾನು ವ್ಯಾಲ್ಯೂಷನ್ ಮಾಡಿದಂಥ ಪೇಪರಲ್ಲಿ 79, 78, 77 ಬಂದಂಥ ಪೇಪರ್ಸ್ ತುಂಬ ಇತ್ತು. ಅವರದ್ದೇನು ಮಿಸ್ಟೇಕ್ಸ್ ನಾನು ಕಂಡುಕೊಂಡದೆ ಅಂದರೆ ಸಿಂಪಲ್ ಗ್ರಾಮರ್ 1 ಮಾರ್ಕ್ಸ್ ಇದ್ದು. ಫಾರ್ ಎಕ್ಸಾಂಪಲ್ ಡ್ಯಾಶ್ NGO ಅಂತ ಇದ್ದರೆ ಆರ್ಟಿಕಲ್ ಬರಿಬೇಕು, NGO ಬರಿಬೇಕು, ಅವರು ತಪ್ಪು ಮಾಡಿರ್ತಾರೆ. ಆ ಥರ ಟಾರ್ಗೆಟ್ ಇಟ್ಕೊಂಡಂಥ ಸ್ಟೂಡೆಂಟ್ಸಿಗೆ ನಾನು ಹೇಳೋದೇನಂತ ಹೇಳಿದರೆ, ಗ್ರಾಮರನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಕಲಿಬೇಕು. ಆಮೇಲೆ ಲೆಟರ್ ರೈಟಿಂಗಲ್ಲಿ ಮಿಸ್ಟೇಕ್ಸ್ ಅದನ್ನು ಮಾಡಬಾರ್ದು. ಅದೆರಡು ಫಾಲೋ ಅಪ್ ಮಾಡಿದರೆ ಮತ್ತೆ ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದ ಹಾಗೆ. ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್, ನೀಟ್ನೆಸ್, ಯೂಸೇಜ್ ಆಫ್ ಲ್ಯಾಂಗ್ವೇಜ್, ಇದು ಮೂರನ್ನು ನಾವು ನಮ್ಮ ಲ್ಯಾಂಗ್ವೇಜ್ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳಿದರೆ ಹಿ ಕುಡ್ ಸ್ಕೋರ್. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ಹೇಳಿ, ಎಲ್ಲಿಂದ, ಯಾರು ಫೋನ್ ಮಾಡ್ತಾ ಇದ್ದೀರಾ? ಹಾಂ, ಹೇಳಿ. ಅದು ಎಷ್ಟು, ಇದು 4 ಮಾರ್ಕ್ ಬಂದ್ರೆ 1 ಪೇಜ್ ಬರಿಬೇಕಾ ಅಲ್ಲ ಅದ್ರ ಜಾಸ್ತಿ ಬರಿಬೇಕು? ಈಗಾಗಲೇ ನಾವು ಮಾತಾಡಿದ್ದೇವೆ, ಅದು ನಾವು ಅಭ್ಯಾಸ ಮಾಡಿಕೊಂಡಿರುವಂತಹ ಬರವಣಿಗೆ ಶೈಲಿಯನ್ನು ಅವಲಂಬಿಸ್ತದೆ. ನಾವು ಸ್ವಲ್ಪ ದೊಡ್ಡದಾಗಿ ಬರಿತಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಒಂದು 2 ಪೇಜ್ ಬರಿಬೇಕಾಗ್ತದೆ. ಅರ್ಥ ಆಯ್ತಾ? ಅಥವಾ ಒಂದು ಮೀಡಿಯಂ ಲೆವೆಲಲ್ಲಿ ನಾವು ಬರಿತಿದ್ದೇವೆ ಅಂತ ಹೇಳಿದರೆ ಅಟ್ಲೀಸ್ಟ್ 1.5 ಪೇಜಿನಷ್ಟು ಬರಿಬೇಕು. ಅದು ಈಗಾಗಲೇ ಹೇಳಿರುವ ಹಾಗೆ ಮೊದಲು ಇಂಟ್ರಡಕ್ಷನ್ ಪಾರ್ಟ್, ಮತ್ತೆ ಕಂಟೆಂಟ್ ಬರ್ತದೆ, ಮತ್ತೆ ಕನ್ಕ್ಲೂಷನ್ ಪಾರ್ಟ್ ಬರ್ತದೆ. ಅದಕ್ಕೆ ಹೆಸರೇ ಇದೆ ಎಸ್ಸೆ ಟೈಪ್ ಆನ್ಸರ್ ಅಂತ. ಮೇಡಮ್, ಇನ್ನು ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಇರುತ್ತೆ, ಅವರು ಪಾಸಾಗುವಂಥದ್ದು ಅವರಿಗೆ ಕಷ್ಟ ಅಂತ ಅನ್ನಿಸ್ತಾ ಇರ್ತದೆ. ಇನ್ನು ಕೆಲವೇ ದಿನಗಳಿರುವಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಪ್ರಿಪರೇಷನನ್ನು ಮಾಡಬೇಕು ಮತ್ತು ಎಕ್ಸಾಮ್ನಲ್ಲಿ ಅವರು ಏನು ಮಾಡಬೇಕು, ಸೊ ದ್ಯಾಟ್ ಅವರು ಅಟ್ಲೀಸ್ಟ್ ಪಾಸ್ ಮಾರ್ಕ್ಸ್ ಆದರೂ ಸಿಗುವಂಥದ್ದಾಗಬೇಕು ಅಂತ ಹೇಳಿದರೆ? ಸರ್, ಈಗ ಒಂದು ನಮಗೆ ಮಿನಿಮಮ್ ಮಾರ್ಕ್ಸ್ ಅಂದರೆ ಈಗಾಗಲೇ ಮೇಡಮ್ ಹೇಳಿದರು, ಪಾಠಗಳನ್ನಲ್ಲದೆ ಹೀಗೆಯೂ ಗ್ರಾಮರ್ ಬರೆದು ನಾವು ಮಿನಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಮತ್ತೊಂದು ಇಂಗ್ಲೀಷ್ ಪೇಪರ್ ಇದು ಬಹಳ ಇದು ಅಂತ ಹೇಳಿದರೆ, ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ, ಈಗ 31ನೇದು ಯಾವುದು ಪ್ರೊಫೈಲ್ ರೈಟಿಂಗ್ಗೆ, 32 ಪಿಕ್ಚರ್ ಡಿಸ್ಕ್ರಿಪ್ಷನ್ನೇ, ಹಾಗೆ ಅಂದರೆ ಅದು ಆಗ ಅವರಲ್ಲಿ ಅಲ್ಲಿ ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿ ಗೊಂದಲ ಬರುವಂಥ ಪ್ರಶ್ನೆ ಇಲ್ಲ. ಅದು ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ಲೆವೆಲಲ್ಲಿ ಪ್ರಶ್ನೆಯನ್ನು ತಿರುಗಿಸಿ ಕೇಳಿದರೂ ಕೂಡ ಅವರಿಗೆ ಗೊಂದಲ ಉಂಟಾಗುವುದಿಲ್ಲ. ಇಡೀ ವರ್ಷದಲ್ಲಿ ಅಂತ ಹೇಳುವಾಗ ಅವರು ಸಾಧಾರಣವಾಗಿ ಸಮ್ಮರಿ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೋಮ್ ಅದೆಲ್ಲವನ್ನು ಕಲ್ತಿರ್ತಾರೆ, ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರ್ತದೆ. ಈಗ ಲಾಸ್ಟ್ ಮೂಮೆಂಟಲ್ಲಿ ಇನ್ನೂ ಕೂಡ ಅದನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದರೆ ಸಾಧಾರಣ ಒಂದು 4 ಮಾರ್ಕಿನ ಪ್ರಶ್ನೆಗೆ ಒಂದು 3 ಮಾರ್ಕ್ಸ್ ಬರಬಹುದು. ಒಮ್ಮೆ ಇಷ್ಟರವರೆಗೆ ಕಲ್ತದ್ದನ್ನು ಗ್ಲಾನ್ಸ್ ಮಾಡಿದರೆ ಕೂಡ ಪಾಸ್ ಮಾರ್ಕ್ಸ್ ತೆಗಿಲಿಕ್ಕೆ ಖಂಡಿತವಾಗಿ ಇಂಗ್ಲಿಷಲ್ಲಿ ಪಾಸ್ ಆಗಲಿಕ್ಕೆ ಈಸಿ. ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ಚಿನ್ಮಯ್ ಅಂತ. ಚಿನ್ಮಯ್, ಎಲ್ಲಿಂದ? ಮೂಡುಬಿದ್ರೆ. ಕೇಳಿ, ಪ್ರಶ್ನೆ ಕೇಳಿ. ಅದೀಗ ಡಿಸ್ಕವರಿ ಲೆಸನ್ ಇಂದ ಖಾಲಿ ಎಕ್ಸ್ಟ್ರಾಕ್ಟ್ ಮಾತ್ರವಾ ಕ್ವಶನ್ ಆನ್ಸರ್ ಕೂಡ ಬರ್ತದೆ? ಎಕ್ಸ್ಟ್ರಾಕ್ಟ್ಸ್ ಅಥವಾ ಕ್ವಶನ್ ಆನ್ಸರ್? ಒಂದು ಎಕ್ಸ್ಟ್ರಾಕ್ಟ್ ಬಂದ್ರೆ ಕ್ವಶನ್ ಆನ್ಸರ್ ಬರುವುದಿಲ್ಲ, ಕ್ವಶನ್ ಆನ್ಸರ್ ಬಂದ್ರೆ ಎಕ್ಸ್ಟ್ರಾಕ್ಟ್ ಬರುವುದಿಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಬಂದಿದೆ ಇಷ್ಟರವರೆಗೆ. ಹೆಚ್ಚಿನ ಸಂದರ್ಭಗಳಲ್ಲಿ ಅದರಲ್ಲಿ ಎಕ್ಸ್ಟ್ರಾಕ್ಟ್ಸ್ ಬಂದಿದೆ ಇಷ್ಟರವರೆಗೆ ಅಂತ. ಅದು 3 ಮಾರ್ಕ್ಸ್ ಕ್ವಶನ್ ಆಗಿರಬಹುದು ಅಥವಾ 2 ಮಾರ್ಕ್ಸ್ ಕ್ವಶನ್ ಆಗಿರಬಹುದು, ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಹೆಚ್ಚು 3 ಮಾರ್ಕ್ಸ್ ಕ್ವಶನ್ಸ್ ಬಂದಿದೆ. ಬಟ್ ಎಕ್ಸ್ಟ್ರಾಕ್ಟ್ಸ್ ಜಾಸ್ತಿ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋದ್ರಿಂದ ಅದರಲ್ಲಿ ಜಾಸ್ತಿ ಎಕ್ಸ್ಟ್ರಾಕ್ಟ್ಸ್ ಪ್ರೊನೌನ್ ಬಂದದ್ದು. ಈಗ ವಿ, ದೇ ಆ ಥರ ಬಂದ ಸೆಂಟೆನ್ಸ್ ಹೆಚ್ಚು ಬಂದಿದೆ. ಓಕೆ, ಧನ್ಯವಾದಗಳು.
ಮೇಡಮ್, ಇನ್ನು ಕೆಲವೇ ದಿನಗಳಿರುವಂಥದ್ದು ಪರೀಕ್ಷೆಗೆ. ಇನ್ನು ಪರೀಕ್ಷೆ ಶುರು ಆಯಿತು ಅಂತ ಅಂದಾಗ ಅವರು ಪರೀಕ್ಷೆ ಹಾಲಿಗೆ ಹೋದ ನಂತರ ಅವರು ಏನು ಮಾಡಬೇಕಾಗತ್ತೆ? ಅವರು ಅಲ್ಲಿ ಯಾವ ಥರ ಅವರು ಒಂದು ಉತ್ತಮ ಅಂಕವನ್ನು ಗಳಿಸೋದಕ್ಕೋಸ್ಕರ, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ಅಲ್ಲಿ ಒಂದು ಪರ್ಫಾರ್ಮ್ ಮಾಡಬೇಕಾಗತ್ತೆ? ಫಸ್ಟಿಗೆ ಅವರು ಹಿಂದಿನ ದಿವಸ ಅರ್ಧರಾತ್ರಿವರೆಗೆ ನಿದ್ದೆಗೆಟ್ಟು ಓದುವಂಥದ್ದು ವ್ಯರ್ಥ. ಹಿಂದಿನ ದಿವಸ ಅಟ್ಲೀಸ್ಟ್ ಎಕ್ಸಾಮಿನ ಹಿಂದಿನ ದಿವಸ ಅವರು ಸ್ವಲ್ಪ ಕೂಲಾಗಿರಬೇಕು. ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಮಾಮೂಲಿಗಿಂತ ಬೇಗ ಹೇಗೂ ಹೋಗ್ತಾರೆ. ಅಲ್ಲಿ ಹೋದಾಗ ಲಾಸ್ಟ್ ಮೂಮೆಂಟಲ್ಲಿ ಮಕ್ಕಳಿಗೆ ಅದು ತುಂಬ ಗೊಂದಲದಲ್ಲಿ ಅದೆಂತ ಇದೆಂತ ಅಂತೇಳಿ, ಅಂದರೆ ನಿಂಗೆ ಗೊತ್ತಿದೆ, ಅದು ನನಗೆ ಗೊತ್ತಿಲ್ಲ, ಹಾಗೆಲ್ಲ ಆ ಗೊಂದಲಗಳನ್ನು ಮಾಡಿಕೊಳ್ಳೋದು ಬೇಡ. ಅಷ್ಟರವರೆಗೆ ಅವ್ರು ಏನು ಕಲ್ತಿದ್ದಾರೆ ಅದನ್ನೇ ಒಮ್ಮೆ ರೀಕ್ಯಾಪ್ ಮಾಡಿಕೊಳ್ಳೋದು ಒಳ್ಳೆಯದು. ಮತ್ತು ಎಕ್ಸಾಮ್ ಹಾಲಿಗೆ ಹೋದ ನಂತರ ಈಗ ಲಕ್ಕಿಲಿ ಈಗ ಒಂದು ಕೂಲ್ ಆಫ್ ಟೈಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ ಅದಿರಲಿಲ್ಲ. ಒಂದು 15 ನಿಮಿಷಗಳ ಕಾಲ, ಅಂದರೆ ಮಕ್ಕಳು ಪ್ಯಾನಿಕ್ ಆಗಬಾರ್ದು ಕ್ವಶನ್ ಪೇಪರ್ ನೋಡಿದ ಕೂಡಲೇ ಅನ್ನುವಂಥ ಇದರಲ್ಲಿ ಅವರು ಆ ಕೂಲ್ ಆಫ್ ಟೈಮನ್ನು ಇಟ್ಟಿದ್ದಾರೆ. ಅಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿಕೊಂಡು ಹೋಗೋದು, ಕೂಲಾಗಿ ಓದೋದು, ಅದು ಹೆಸರೇ ಹೇಳ್ತದೆ. ಸೊ ಅಲ್ಲಿ ನೋಡುವಾಗಲೂ ಅಯ್ಯೋ ಇದು ನನಗೆ ಬರಲ್ಲ ಹಾಗೆಲ್ಲ ಗೊಂದಲ ಮಾಡಿಕೊಳ್ಳೋದಕ್ಕಿಂತ ಯಾವುದು ಬರ್ತದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಬರುವಂಥದ್ದನ್ನು ಕರೆಕ್ಟಾಗಿ ಸರಿಯಾಗಿ ಬರೆಯುವಂಥದ್ದು. ಮತ್ತು ಪ್ರಶ್ನೆ ಸಂಖ್ಯೆಯನ್ನು ಹಾಕಬೇಕು ಸರಿಯಾಗಿ. ಇಲ್ಲ ಮಕ್ಕಳು ಬರೆಯುವ ಗಡಿಬಿಡಿಯಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕದಿದ್ರೂ ಸಹ ಪ್ರಾಬ್ಲಮ್ ಆಗ್ತದೆ. ಮತ್ತು ಕೆಲವು ಮಕ್ಕಳು ಒಮ್ಮೆ ಪೇಪರ್ನ ಆರಂಭದಲ್ಲಿ ಬರೆದಿರ್ತಾರೆ ಯಾವುದೋ ಪ್ರಶ್ನೆ, ಗಮನಕ್ಕೆ ಬರಲಿಕ್ಕಿಲ್ಲ ಟೀಚರ್ಸ್ನವರಿಗೆ ಅಂತ ಹೇಳಿ ಮತ್ತೆಲ್ಲೋ ಅಂತ್ಯದಲ್ಲಿಯೋ ಅಥವಾ ಮಧ್ಯಭಾಗದಲ್ಲಿಯೋ ಪುನಃ ಅದೇ ಪ್ರಶ್ನೆಯನ್ನು ಉತ್ತರವನ್ನು ಬರೆಯುವಂಥದ್ದು. ಅಂತಹ ತಪ್ಪುಗಳನ್ನು ಮಾಡಬಾರ್ದು. ಯಾಕಂತ ಹೇಳಿದರೆ ಅಲ್ಲಿ ತಿದ್ದುವಾಗ ನಮಗೆ ಆಬ್ವಿಯಸ್ಲಿ ಗೊತ್ತಾಗ್ತದೆ ಯಾವ ಪ್ರಶ್ನೆಗೆ ಎಷ್ಟು ಮಾರ್ಕ್ ತೆಗೆದಿದ್ದಾನೆ ಅಂಥೇಳಿ ನಾವು ನೋಟ್ ಮಾಡುವಾಗ ಅದು ಖಂಡಿತವಾಗಿ ರಿಪೀಟೆಡ್ ಅಂತೇಳಿ ಗೊತ್ತಾಗ್ತದೆ. ಅದರಿಂದ ಆ ತಪ್ಪುಗಳನ್ನು ಮಾಡೋದು ಬೇಡ. ಬರೆಯುವಂಥದ್ದನ್ನು ಒಂದು ಆತ್ಮವಿಶ್ವಾಸದಿಂದ ಬರಿಬೇಕು. ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಾಂ ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ? ಕ್ಲಾಸ್ ರೂಮಿಂದ ಸ್ವಲ್ಪ ಹೊರಗೆ ಬನ್ನಿ, ಅದು ರಿಪೀಟ್. ಸ್ವಲ್ಪ ಹಿಂದ್ಗಡೆಯಿಂದ ಸೌಂಡ್ ಬರ್ತಾ ಇದೆ, ಸ್ವಲ್ಪ ದೂರ ಬನ್ನಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಓಕೆ, ಕೇಳಿ, ಪ್ರಶ್ನೆ ಕೇಳಿ. ಇದನ್ನು 3 ಸಲ ರಿಪೀಟ್ ಮಾಡಿದೆ ನಾನು, ನೀವು ರೇಡಿಯೋ ಕೇಳ್ತಾ ಇಲ್ವಾ? ನೀವು ರೇಡಿಯೋ ಕೇಳ್ತಾ ಇದ್ರೆ ಇದನ್ನು 3 ಸಲ ರಿಪೀಟ್ ಮಾಡಿದ್ದೇನೆ ನಾನು. ಯಾವ ಲೆಸನ್ಸ್ ಅಂತ ಬೇಗ ಒಮ್ಮೆ ಹೇಳ್ತೇನೆ ನೋಡಿ. ಎ ಹೀರೋ, ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ಕಲರ್ಸ್ ಆಫ್ ಸೈಲೆನ್ಸ್, ಟೆಂಪೆಸ್ಟ್, ದ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೀಡಿಯೋ, ದ ಡಿಸ್ಕವರಿ, ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ದ ಸಾಂಗ್ ಆಫ್ ಇಂಡಿಯಾ, ದ ಕಾನ್ಸರ್ಟ್. ಇಷ್ಟು ಒಂದು ಪದ್ಯದ್ದು ಬರ್ತದೆ ಅದರಲ್ಲಿ, ಯಾವುದಾದ್ರೂ ಒಂದು ಪ್ರತಿ ಎಕ್ಸಾಮಲ್ಲಿ ಒಂದು ಪದ್ಯದಿಂದ ಮತ್ತೆ 3 ಪಾಠದಿಂದ. ಓಕೆ, ಧನ್ಯವಾದಗಳು ಮೇಡಮ್. ಕಡೆಯದಾಗಿ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮ ಮುಗಿಯೋ ಹೊತ್ತಲ್ಲಿದ್ದೇವೆ. ಇಂಗ್ಲಿಷಲ್ಲಿ ನೀವು ಪಾಸ್ ಆಗೇ ಆಗ್ತೀರಿ 100%. ಯಾಕೆಂತ ಹೇಳಿದ್ರೆ ಇಂಗ್ಲಿಷ್ ಕ್ವಶನ್ ಪೇಪರೇ ಆ ಒಂದು ಇದರಲ್ಲಿ ಪ್ಯಾಟರ್ನ್ ಅಲ್ಲಿ ಇದೆ. ಪಾಸ್ ಮಾರ್ಕ್ಸ್ಗೆ ಕಷ್ಟ ಇಲ್ಲ. ಎರಡನೇದು, ನಿಮ್ಮ ಕಾನ್ಫಿಡೆಂಟ್ ಅನ್ನು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಇಂಗ್ಲಿಷಲ್ಲಿ 100 ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗೆ ಯಾರು ಇಲ್ಲ, ಯಾಕೆಂದ್ರೆ ಆಲ್ರೆಡಿ ವಿದ್ಯಾರ್ಥಿಗಳು ಆ ಥರ ಮಾರ್ಕ್ಸ್ ತೆಗೆದು ತೋರಿಸಿದ್ದಾರೆ. ಹಾಗಾಗಿ ಯು ಕ್ಯಾನ್. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಲಿ, ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗಬೇಡಿ, ಹೆಲ್ತನ್ನು ಹಾಳು ಮಾಡ್ಕೊಳ್ಬೇಡಿ. ಕೊನೆ ಮೂಮೆಂಟಲ್ಲಿ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಆಮೇಲೆ ಸ್ಟ್ರೆಸ್ ಅಪಾನ್ ಯುವರ್ ಹ್ಯಾಂಡ್ ರೈಟಿಂಗ್. ಯಾವಾಗಲೂ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ನಿಮ್ಮ ಒಂದು ಪೇಪರನ್ನು ಯಾರೋ ಒಬ್ಬ ಟೀಚರ್ ಎಲ್ಲಿಯೋ ಕೂತ್ಕೊಂಡು ನೋಡ್ತಾರೆ ಅಂತ ಹೇಳಿದ್ರೆ ಪರಿಚಯ ಇರುವುದಿಲ್ಲ ಅವರಿಗೆ. ಬಟ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಗುಡ್ ಅಂತ ಹೇಳಿದಾಗ ನಾವು ಕೂಡ ಇಂಪ್ರೆಸ್ ಆಗ್ತೇವೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಈ ಮಗುವನ್ನು ಫೇಲ್ ಮಾಡಬೇಕು ಅಂತ ಅವರ ಮನಸ್ಸಿಗೆ ಬರುವುದಿಲ್ಲ. ಸೊ ಹ್ಯಾಂಡ್ ರೈಟಿಂಗಿಗೆ ಇಂಪಾರ್ಟ್ ಕೊಡಿ. ಯಾಕೆಂದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಮದುವೆಗೆ ಹೊರಡ್ತಾ ಇದ್ದೇವೆ, ಎಕ್ಸಾಮ್ ಅನ್ನುವಂಥದ್ದು ಒಂದು ಸೆಲೆಬ್ರೇಷನ್ ಮಾಡಬೇಕು. ಆ ಸೆಲೆಬ್ರೇಷನ್ಗೆ ಹೋಗುವಾಗ ನಾವು ಹಿಂದಿನ ದಿನವೇ ರೆಡಿ ಆಗ್ತೇವೆ, ಈ ಥರ ಇರಬೇಕು, ಈ ಥರ ಡ್ರೆಸ್ ಹಾಕ್ಕೊಳ್ಬೇಕು. ಈವನ್ ದ ಆನ್ಸರ್ ಶೀಟ್ ಈಸ್ ಲೈಕ್ ಸೆಲೆಬ್ರೇಷನ್. ಅದನ್ನು ಬೇರೆಯವರಿಗೆ ನಾವು ಪ್ರೆಸೆಂಟ್ ಮಾಡುವಾಗ ಯಾವುದೋ ಒಂದು ಗಿಫ್ಟ್ ಕೊಡ್ತೇವೆ ಅಂದರೆ ಅದಕ್ಕೆ ನೀಟಾಗಿ ರ್ಯಾಪ್ ಮಾಡಿ ಚಂದ ಕಾಣುವ ಹಾಗೆ ಕೊಡ್ತೇವೆ. ನಿಮ್ಮ ಆನ್ಸರ್ ಶೀಟ್ ಕೂಡ ಟೀಚರ್ಸಿಗೆ ಚಂದ ಕಾಣುವ ಹಾಗೆ ಹೋಗಲಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ತುಂಬ ಚೆನ್ನಾಗಿ ಎಕ್ಸಾಮ್ ಬರೀರಿ, ಅತ್ಯುತ್ತಮ ಅಂಕಗಳನ್ನು ಸ್ಕೋರ್ ಮಾಡಿ. ಫಸ್ಟ್ ಸ್ಟ್ಯಾಂಡರ್ಡಿಂದ ಲಾಸ್ಟ್ವರೆಗೆ ಏನು ಇಂಗ್ಲಿಷ್ ಕಲ್ತಿದ್ದೀರಾ ಅಷ್ಟನ್ನು ಯೂಸ್ ಇಟ್. ಧನ್ಯವಾದಗಳು ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು.
ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ದೀರಿ. ಇಂದಿನ ವಿಷಯ ದ್ವಿತೀಯ ಇಂಗ್ಲಿಷ್ ಭಾಷೆ. ಭಾಗವಹಿಸಿದ ಶಿಕ್ಷಕರು ಹಳೆಯಂಗಡಿ ಸರ್ಕಾರಿ ಪ್ರೌಢಶಾಲೆಯ ಚೈತ್ರ ಮತ್ತು ಮುಲ್ಕಿ ಸರ್ಕಾರಿ ಪ್ರೌಢಶಾಲೆಯ ಪ್ರೇಮ. ಕಾರ್ಯಕ್ರಮ ನಡೆಸಿಕೊಟ್ಟವರು ಲತೀಶ್ ಪಾಲ್ದನೆ. ತಾಂತ್ರಿಕ ನೆರವು ಚಂದ್ರಶೇಖರ್ ಶೆಟ್ಟಿ, ಹರೀಶ್ ಆಚಾರ್ಯ, ಉಮೇಶ್ ಜಾಡಿಮನೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ